ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಒಂದು ವಾಕ್ಯ ನಾನು ಓದಿ ಆರಂಭಿಸ್ತೀನಿ. 3 ಯೋಹನನ್ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಪ್ರಿಯನೇ, ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಅಪೊಸ್ತಲನಾದಂಥ ಯೋಹಾನನು ತಾನು ಹೀಗೆ ಹೇಳ್ತಾ ಇದ್ದಾನೆ, ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಫಸ್ಟ್ ಫ್ರೂಟ್, ಇದನ್ನ ಪ್ರಥಮ ಫಲ, ಫಸ್ಟ್ ಫ್ರೂಟ್, ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ನಾವು ಹೇಳ್ಬೋದು. ಸುಗ್ಗಿಯ ಹಬ್ಬ ಅಂತಲೂ ಕರೀಬಹುದು, ಸುಗ್ಗಿಯ ಹಬ್ಬ ಅಂತಲೂ ಕರೀಬಹುದು. ಈ ಫೀಸ್ಟ್ ಆಫ್ ಸುಗ್ಗಿಯ ಹಬ್ಬದ ಪ್ರತ್ಯೇಕತೆ seed of praise and celebrating God's blessing. ಇದು ಸಂತೋಷದ ಸ್ತುತಿಯ ಅಥವಾ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುವ, ಸೆಲೆಬ್ರೇಟಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್, ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಕೊಂಡಾಡುವಂಥ ಒಂದು ಹಬ್ಬವಾಗಿರುತ್ತೆ ಸುಗ್ಗಿಯ ಹಬ್ಬ ಅಥವಾ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ. ಯಹೂದ್ಯರಲ್ಲಿ ಇದು ಬಹಳ ಪ್ರಧಾನವಾದಂಥ ಹಬ್ಬಗಳಲ್ಲಿ ಒಂದು. ಇದನ್ನ ಇಬ್ರಿಯ ಭಾಷೆಯಲ್ಲಿ ಬಿಕ್ಕಿರಿಮ್ ಅಂದರೆ ಪ್ರಾಮಿಸ್ ಟು ಕಮ್, ವಾಗ್ದಾನಗಳು ಬರಬೇಕಾದ ವಾಗ್ದಾನಗಳಿಗೆ ಅಡ್ವಾನ್ಸ್ ಆಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ದೇವರಿಗೆ ಮಹಿಮೆ ಪಡಿಸುವುದೇ ಈ ಪ್ರಥಮ ಫಲದ ಉದ್ದೇಶವಾಗಿರುತ್ತೆ. ಧರ್ಮೋಪದೇಶ ಕಾಂಡ ಪುಸ್ತಕ 26ನೇ ಅಧ್ಯಾಯದ 1ನೇ ವಚನದಿಂದ, ಡ್ಯೂಟನಾಮಿ ಚಾಪ್ಟರ್ 26 verse 1 to 11, 11 ವಾಕ್ಯಗಳನ್ನು ನಾವು ಗಮನಿಸುವಾಗ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ, ಆ ಕಾಲದಲ್ಲಿರುವ ಮಹಾಯಾಜಕನಿಗೆ ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯ್ತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿನ್ನ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಾಮ್ಯನಾದ ನಮ್ಮ ಮೂಲ ಪಿತೃ ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳ್ಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸ್ಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಹಿಡಿಯಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನು, ಕಷ್ಟವನ್ನು,
ಉಪದ್ರವನ್ನ ನೋಡಿ ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ ಕಾರ್ಯಗಳನ್ನು, ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದದ್ದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಆತ ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಕ್ಕಾಗಿ ನೀವು ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದ ಇರಬೇಕು. ಆಮೆನ್. ನೀವು ಯೋಚನೆ ಮಾಡ್ಬೋದು, ಯಾಕೆ ಪಾಸ್ಟ್ರು 11 ವಾಕ್ಯಗಳನ್ನು ಯಾಕೆ ಓದಿಸ್ಬೇಕಾಯಿತು ಅಂತ. 11 ವಾಕ್ಯಗಳನ್ನು ನಾನು ಓದಿಸೋದಕ್ಕೆ ಕಾರಣ ಇದೆ. ಇದರ ಹಿನ್ನೆಲೆ, ವೈ ವಿ ಆರ್ ಡೂಯಿಂಗ್ ದಿಸ್, ನಾವು ಏನಕ್ಕೋಸ್ಕರ ಮಾಡ್ತಿದ್ವಿ ಅನ್ನೋದು ಗೊತ್ತಿಲ್ಲದ್ರೆ ಮಾಡಿದ್ರೆ ಅದೊಂದು ಆಚರಣೆ ಆಗ್ಬಿಡುತ್ತೆ. ಅದಕ್ಕಿಂತ ಉತ್ತಮದು ಗೊತ್ತಿದ್ದು ನಾವು ಮಾಡಬೇಕಾದ ಕಾರ್ಯ ಇದು. ಅದರಿಂದ ನಾನು ಇದರ ಕುರಿತು ಹೇಳ್ತಾ ಬರ್ತೇನೆ. ಐಗುಪ್ತ ದೇಶದಲ್ಲಿದ್ದ ಜನರು, ದಾಸತ್ವದಲ್ಲಿದ್ದಂಥ ಇಸ್ರಾಯೇಲ್ ಜನರನ್ನು ಬಿಡಿಸಿ ಕರ್ಕೊಂಬರೋದಕ್ಕೆ ಮುಂಚೆ ಇವರಿಗೆ ವಾಗ್ದಾನದ ದೇಶ ದೇವರು ಅಬ್ರಾಮನ ಮೂಲಕ ಆಲೋಚನೆ ಕೊಟ್ಟನು. ಆದರೆ ಇವರಿಗೆ ಸ್ವಂತ ದೇಶ ಇಲ್ಲ, ಇವರಿಗೆ ಸ್ವಂತ ಪಟ್ಟಣ ಇಲ್ಲ, ಆರಾಧನೆ ಆಲಯಗಳಿಲ್ಲ, ಎಂಥದ್ದು ಇಲ್ಲದೆ ಇರುವ ಕಾಲಘಟ್ಟಗಳಲ್ಲಿ ದೇವರು ಮಾತನಾಡಿದಂಥ ಆಲೋಚನೆ. ಇವರು ಹಾದು ಹೋದಂಥ ಕಷ್ಟಗಳು ಬಹಳ ಇತ್ತು. ಅದನ್ನೆಲ್ಲ ದೇವರ ಭುಜಬಲ ಪರಾಕ್ರಮದಿಂದಲೂ ಅದ್ಭುತ ಕಾರ್ಯಗಳಿಂದಲೂ ಉತ್ಪಾತಗಳ ಮೇಲಿಂದ ಸುರಿಸಿ ಜನರ ಒಳಗಡೆ ಭೀತಿಯನ್ನು ಹುಟ್ಟಿಸಿ ಜನರನ್ನ ಬಿಡಿಸಿ ಶತ್ರುವಿನ ಕೈಯಿಂದ ಬಿಡಿಸಿ ದೇವರ ಆಲಯದಲ್ಲಿ ಇವರು ಸಾಕ್ಷಿಯಾಗತಕ್ಕಂತೆ ಮಾಡಿದ್ರು. ಈ ಯಹೂದ್ಯರಿಗೆ ಹಬ್ಬಗಳು ಬಹಳ ಇಂಪಾರ್ಟೆಂಟು. ಅದರಲ್ಲಿ 7 ಪ್ರಧಾನವಾದ ಹಬ್ಬಗಳುಂಟು. ನೀವು ಅದನ್ನು ಸಾಧ್ಯವಾದರೆ ಲೆವಿಟಿಕಲ್ಸ್ ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ಓದಿದ್ರೆ 1ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೂ ಈ 7 ರೀತಿಯ ಹಬ್ಬಗಳ ಕುರಿತು ಕಾಣ್ತೀವಿ. ಒಂದನೇದು 23ನೇ ಅಧ್ಯಾಯದ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೂ ಹಬ್ಬ ದ ಸಬ್ಬತ್ ಅಂತಾರೆ, ಸಬ್ಬತ್ತಿನ ಹಬ್ಬ. 2 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ದ ಲಾರ್ಡ್ಸ್ ಸಪ್ಪರ್, ಫಸ್ಟ್ ಫುಡ್ ಆಫರಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ಲಾರ್ಡ್ಸ್ ಸಪ್ಪರ್. ಪಸ್ಕಾ ಹಬ್ಬ. 3 ಹುಳಿ ಇಲ್ಲದ ರೊಟ್ಟಿಯ ಹಬ್ಬ, 6ನೇ ವಾಕ್ಯದಿಂದ 14ನೇ ವಾಕ್ಯ. 15ನೇ ವಾಕ್ಯದಿಂದ 22ನೇ ವಾಕ್ಯ ಫೆಸ್ಟಿವಲ್ ಆಫ್ ವೀಕ್ಸ್, ವಾರಗಳ ಹಬ್ಬ. 23ರಿಂದ 25 ಸೌಂಡ್ಸ್ ಆಫ್ ಟ್ರಂಪೆಟ್ಸ್, ತುತ್ತೂರಿಯ ಹಬ್ಬ. 26ರಿಂದ 32 ದ ಡೇ ಆಫ್ ಅಟಾನಮೆಂಟ್, ನ್ಯಾಯ ತೀರ್ಪಿನ ಹಬ್ಬ, ನ್ಯಾಯದ ಹಬ್ಬ ಅಥವಾ ನ್ಯಾಯ ಒದಗಿಸುವ ಹಬ್ಬ. 33ರಿಂದ 44 ಫೀಸ್ಟ್ ಆಫ್ ದ ಟ್ರಾಬರ್ನಾಕಲ್ಸ್, ಪರ್ಣಶಾಲೆಯ ಹಬ್ಬ. ಹೀಗೆ 7 ರೀತಿಯ ಹಬ್ಬಗಳನ್ನು ಇವರು ಆಚರಿಸುವುದಕ್ಕೆ ದೇವರು ಕೊಟ್ಟನು. ಲೆಟ್ ಮಿ ಎಕ್ಸ್ಪ್ಲೈನ್, ಒಂದೊಂದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಲೆವಿಟಿಕಲ್ಸ್ ಚಾಪ್ಟರ್ 23 ವರ್ಸ್ 4, ಯಾಜಕ ಕಾಂಡ 23
4 ಗಮನಿಸ್ರಿ. 23:4 ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು. ಈ ಕಾಲದ ಹಬ್ಬಗಳಲ್ಲಿ ಸಭೆ ಕೂಡಿ ಬರಬೇಕು. ಈ ಕಾಲಗಳನ್ನು ಪ್ರಸಿದ್ಧಪಡಿಸಬೇಕು. ಇದು ದೇವರು ಕೊಟ್ಟಿರುವಂಥ ಆಲೋಚನೆಯಾಗಿರುತ್ತೆ. ಆಮೆನ್. ಈ ಹಬ್ಬದ ಕುರಿತು ಹೇಳೋದಕ್ಕೆ ಮುಂಚೆ ಪ್ರತಿಯೊಂದು ವಿಶ್ವಾಸಿಗಳ ಜೀವನದಲ್ಲಿ ದೇರ್ ಇಸ್ ಎ 3-fold ಬ್ಲೆಸ್ಸಿಂಗ್ಸ್. 3 ರೀತಿಯ ಆಶೀರ್ವಾದ ದೇವರು ಕೊಟ್ಟಿದ್ದಾನೆ. ಈ ಆಶೀರ್ವಾದ ದೊರಕೋದಕ್ಕೆ ಮೂಲ ಕಾರಣ ಒಂದು ಪ್ರಾರ್ಥನೆಯಾಗಿರುತ್ತೆ, 2 ಉಪವಾಸ ಆಗಿರುತ್ತೆ, 3ನೇದು ದೇವರಿಗೆ ಆಗಿ ಸಮರ್ಪಿಸುವ ಕಾಣಿಕೆಯಾಗಿರುತ್ತೆ. ಅದು ಹೇಳಿದಾಗ ಸ್ತೋತ್ರ ಹೇಳಲಿಲ್ಲ, ನಾನು ಮತ್ತೊಮ್ಮೆ ಹೇಳ್ತೀನಿ. ದೇವರು ಕೊಟ್ಟಿರುವಂಥ ಆಶೀರ್ವಾದಗಳಿಗೆ ಮೂಲ ಕಾರಣವಾಗಿರುವ 3 ಕಾರ್ಯಗಳು. ಒಂದು, ಪ್ರತಿಯೊಂದು ವಿಶ್ವಾಸಿಯ ಜೀವಿತದಲ್ಲಿ ಪ್ರಾರ್ಥನೆ ಬಹು ಮುಖ್ಯವಾಗಿರುತ್ತೆ. 2, ಉಪವಾಸ. 3, ದೇವರಿಗಾಗಿ ಕೊಡುವ ಕಾಣಿಕೆಗಳು. ಇದು 3 ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತತ್ವ, ಪ್ರಥಮ ಫಲದ ತತ್ವ ದೇವರ ವಾಕ್ಯಕ್ಕೆ ವಿಧಿಯರಾಗುವವರಿಗುಳ್ಳದಾಗಿರುತ್ತೆ. ಅದಕ್ಕೆ ಅವಿದ್ಯತ್ವ ತೋರಿಸುವವರಿಗೆ ಉಳ್ಳದಲ್ಲ. ಇದು ವಿಧಿಯತ್ವ ಉಳ್ಳವರಿಗೆ. ದಿಸ್ ಪ್ರಿನ್ಸಿಪಲ್ ಆಫ್ ದ ಫಸ್ಟ್ ಫ್ರೂಟ್ and the word of God work for the obedient ones. ಯಾರು ಇದಕ್ಕೆ ವಿಧಿಯತ್ವ ತೋರಿಸ್ತಾರೋ ಅವರಿಗೆ ಉಳ್ಳ ಆಶೀರ್ವಾದದ ಕುರಿತು ನಾನು ಮಾತನಾಡ್ತಾ ಇರೋದು. ಆಮೇಲೆ ನಾವು ಏನು ಮಾಡಿದ್ರು, ಏನು ಮಾಡ್ತಾ ಇದ್ದೀವೋ, ನಮ್ಮ ಮನಸ್ಸಾಕ್ಷಿಯಲ್ಲಿ ನಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಾನು ಮಾಡ್ತಾ ಇರೋದು ಏನು, ಏನಕ್ಕೆ ಮಾಡ್ತಾ ಇದ್ದೇನೆ, ವಾಟ್ ಈಸ್ ದ ರೀಸನ್, ಕಾರಣ ಏನು, ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ. ಫಸ್ಟ್ ಫ್ರೂಟ್ ಆಫರಿಂಗ್ ದೇವರಿಗೆ ಕೊಡುವಂಥದ್ದು, ಪ್ರಥಮ ಫಲದ ಕಾಣಿಕೆಗಳನ್ನು ದೇವರನಿಗೆ ಕೊಡೋದಕ್ಕೆ ಕಾರಣ ಒಂದು, ಬಿಕಾಸ್ ವಿ ಲವ್ ಗಾಡ್. ಒಂದು, ನಾವು ದೇವರನ್ನ ಪ್ರೀತಿಸುವವರಾಗಿರೋದ್ರಿಂದ. ನೀವು ಸ್ತೋತ್ರ ಹೇಳ್ದ ಇದ್ದಾಗ ನನಗೊಂದು ಸಂಶಯ, ಇದರ ಒಳಗಡೆ ದೇವರನ್ನ ಪ್ರೀತಿಸೋರು ಯಾರಾದರೂ ಇದ್ರೆ, ನಾನು ಇವತ್ತು ಇಲ್ಲಿ ಆಗೋದಕ್ಕೆ, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಸ್ವಂತ ಸಾಮರ್ಥ್ಯದಿಂದಲೋ ಮನತನದಿಂದಲೋ ಯೋಗ್ಯತೆಯಿಂದಲೋ ಯಾವುದೂ ಅಲ್ಲ, ದೇವರನ್ನ ಪ್ರೀತಿಸಿದ್ದರಿಂದ, ಅವನು ನನ್ನನ್ನು ಮೊದಲು ಪ್ರೀತಿ ಮಾಡಿರೋದ್ರಿಂದ. Because we love God. I'm not simply coming and giving the offering. ನಾನು ದೇವರಿಗೆ ಸುಮ್ಮನೆ ಕಾಣಿಕೆ ಕೊಡ್ತಾ ಇಲ್ಲ, ನಾನು ದೇವ್ರನ್ನ ನಾನು ಪ್ರೀತಿಸ್ತೀನಿ. ನಂಬರ್ ಟು ವಿ ಹಾನರ್ ಗಾಡ್. ನಾವು ದೇವರನ್ನ ಸನ್ಮಾನಿಸ್ತೀವಿ. ಕಾಣಿಕೆಗಳನ್ನು ಕೊಡುವಾಗ ದೇವರನ್ನ ಸನ್ಮಾನಿಸ್ತೀವಿ. ನಿಮ್ಮ ಕಾಣಿಕೆಗಳಿಂದಲೂ ಪ್ರಥಮ ಫಲಗಳಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಸನ್ಮಾನಿಸ್ರಿ. ಅಂದರೆ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಆತನನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ವಿ ಆರ್ ಹಾನರಿಂಗ್ ಗಾಡ್. ದೇವರೇ, ಇದು ಯಾವುದಕ್ಕೆ ಯೋಗ್ಯನು ನಾನಲ್ಲ, ಇದನ್ನು ಹಿಡಿಯೋಷ್ಟು ಯೋಗ್ಯತೆ ನನಗಿಲ್ಲ. ಇವತ್ತು ನಾನು ಏನಾದರೂ ಆಗಿದ್ರೆ ಅದು ನಿನ್ನ ದಯೆಯಿಂದ ಅಪ್ಪ, ನಿನ್ನ ಕರುಣೆಯಿಂದ ಅಪ್ಪ, ನಿನ್ನ ಕೃಪೆಯಿಂದ ಅಪ್ಪ ಅಂತ ಹೇಳಿ ಅವನನ್ನು ಸನ್ಮಾನಿಸ್ತೀವಿ. Because we honor God. Number 1, we love God. Number 2, we honor God. ಒಂದು, ದೇವರನ್ನ ನಾವು ಪ್ರೀತಿಸ್ತೀವಿ. 2, ಆತನನ್ನು ನಾವು ಸನ್ಮಾನಿಸ್ತೀವಿ.
Number 3, we have the fear of God. ನಮಗೆ ದೇವರ ಭಯ ಇದೆ. ಮನುಷ್ಯರಿಗೆ ನಾವು ಹೆದರೋದಿಲ್ಲ, ದೇವರಿಗೆ ನಾವು ಭಯಪಡುವವರಾಗಿದ್ದೇವೆ. ದೇವರಲ್ಲಿ ಭಯಭಕ್ತಿ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಎಷ್ಟು ಜನ ಹೇಳ್ತೀರಾ ಎಸ್ ಐ ಫಿಯರ್ ದ ಲಾರ್ಡ್? ನಾನು ದೇವರನ್ನ ಭಯಪಡುತ್ತೇನೆ, ಕಾರಣ ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಅವನ ಜ್ಞಾನವನ್ನು ಕೊಡ್ತಾನೆ, ಅವನ ಆಲೋಚನೆಗಳನ್ನು ಕೊಡ್ತಾನೆ. ಹಿ ವಿಲ್ ಕೌನ್ಸಿಲ್, ಅವನು ನನಗೆ ಆಲೋಚನೆ ಕೊಟ್ಟು ದಾರಿ ನಡೆಸ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 16ನೇ ವಾಕ್ಯ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನೋಡ್ರಿ, ವರ್ಷಕ್ಕೆ 3 ಆವರ್ತಿ ಇವರು ಇಸ್ರಾಯೇಲ್ ಜನರ ಪ್ರಥಮ ಫಲ ಅನ್ನೋದು ಬಾರ್ಲಿ ಜವೆಗೋಧಿ. ಇದನ್ನ ಅವರು ಸುಗ್ಗಿಯ ಜಾತ್ರೆ ಅಥವಾ ಸುಗ್ಗಿಯ ಹಬ್ಬ, ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಇದು ಬೆಳೆದ ಮೇಲೆ ಇದನ್ನ ಕೊಯ್ದು ಅವರು ತಿನ್ನಂಗಿಲ್ಲ, ಅದರ ಫಸಲು ಮುಟ್ಟಂಗಿಲ್ಲ. ಫಸ್ಟ್ ಅವರು ಮಾಡಬೇಕಾಗಿರೋದು ಅದರ ಒಂದು ಬಂಚನ್ನ ಕಟ್ ಮಾಡಿ ತಗೊಂಡು ಯಾಜಕನ ಬಳಿಗೆ ಬರಬೇಕು. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಜಕನ ಬಳಿಗೆ ತಂದು ಅರ್ಪಿಸಿ, ಈ ಆಶೀರ್ವಾದಕ್ಕೆ ಕಾರಣನು ದೇವರು ಎಂಬ ಕೃತಜ್ಞತೆಯೊಂದಿಗೆ ಅದನ್ನು ಅರ್ಪಿಸುವಾಗ ಯಾಜಕನ ಅದನ್ನು ತೆಗೆದು ಯಜ್ಞವೇದಿಯ ಮೇಲೆ ಇಟ್ಟು, ಅನಂತರ ಅದನ್ನು ಕೈಗೆ ತಗೊಂಡು ಅದನ್ನು ಪೂರ್ವ ಪಶ್ಚಿಮದ ಕಡೆಗೆ, ಸ್ತೋತ್ರ, ಹೀಗೆ ಅದನ್ನು ಆಫರ್ ಮಾಡ್ತಾರೆ ದೇವರಿಗೆ. ಅವನ ಆಫರ್ ಮಾಡ್ತಾನೆ, ಅಂದರೆ ಯಜ್ಞವಾಗಿ ಅದನ್ನು ಅರ್ಪಿಸ್ತಾನೆ. ಹಲ್ಲೆಲೂಯ. ಆನಂತರವೇ ಅದು ದೇವರು ಅದನ್ನು ಪಡೆದ ನಂತರವೇ ಇವರು ಹೋಗಿ ಉಳಿದ ಫಸಲನ್ನು ಕೊಯ್ದು ಅನುಭವಿಸಬಹುದು. ಅಂದರೆ ಪ್ರಥಮ ಫಲ ಮುಂದೆ ನಿನಗೆ ಆಗ್ಲಿಕ್ಕೆ ಹೋಗುವಂತ ಆಶೀರ್ವಾದದ ಪ್ರಥಮವಾಗಿರುತ್ತೆ. ಅಲ್ಲೆಲೂಯ. ಇದನ್ನು ಯಾಕೆ ದೇವರಿಗೆ ಅರ್ಪಿಸಬೇಕು? ಯಾಕೆ ದೇವರ ಆಲಯದಲ್ಲಿ ತರಬೇಕು? ಯಾಕೆ ಯಾಜಕನ ಕೈಯಲ್ಲಿ ಕೊಡಬೇಕು? ಯಾಕೆ ಯಾಜಕನ ಅದನ್ನ ದೇವರ ಸಮ್ಮುಖದಲ್ಲಿ ಎತ್ತಿ ಹಿಡಿಯಬೇಕು? ಯಾಕೆ ಅದನ್ನ ದೇವರ ಸಮ್ಮುಖದಲ್ಲಿ ಅವನ ಪೂರ್ವದಿಂದ ಪಶ್ಚಿಮದ ಕಡೆಗೆ, ಹೀಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಅದನ್ನು ಬೀಸಿ ದೇವರಿಗೆ ಅರ್ಪಿಸಬೇಕು ಅನ್ನೋದಕ್ಕೆ ಕಾರಣ ಏನಂದ್ರೆ, ಮೈ ಗಾಡ್ ಇಸ್ ಮೈ ಪ್ರಯಾರಿಟಿ. ನನ್ನ ದೇವರು ನನಗೆ ಪ್ರಥಮ. ಆಲ್ ಮೈ ಬ್ಲೆಸ್ಸಿಂಗ್ಸ್, ಎಲ್ಲ ಆಶೀರ್ವಾದಕ್ಕೂ ನನ್ನ ದೇವರೇ ಮೂಲ ಕಾರಣ. ಹಲ್ಲೆಲೂಯ. ಫಸ್ಟ್ ಫ್ರೂಟ್, ಪ್ರಥಮ ಫಲ, ಅದು ನನ್ನ ಜೀವನದಲ್ಲಿ ದೇವರು ಕೊಡಲಿಕ್ಕೆ ಹೋಗುವ ಸೌಭಾಗ್ಯದ ಪ್ರಥಮ ಭಾಗ. ಅದು ಸಂಬಳ ಆಗಿರ್ಬೋದು. ಇಲ್ಲೊಂದು ಮಾತನ್ನು ನಾನು ಹೇಳ್ತೀನಿ, ಇಲ್ಲಿ ಬೀಜ, ಫಲ ಎಲ್ಲ ಅಗ್ರಿಕಲ್ಚರ್ ಟರ್ಮೇ ಇರುತ್ತೆ. ವ್ಯವಸಾಯದ ಕುರಿತಾದ, ಕೃಷಿಯ ಕುರಿತಾದ ಮಾತುಗಳೇ ಬರುತ್ತೆ. ಆಗಿನ ಕಾಲದಲ್ಲಿ ಯಹೂದ್ಯರ ಅವರ ಎಲ್ಲ ಫೈನಾನ್ಸ್ ಡಿಪೆಂಡ್ ಆಗಿರೋದು ಈ ವ್ಯವಸಾಯದಲ್ಲಿ. ಆಮೇಲೆ ಇದೆ ಅವಾಗಲ್ಲ, ನಮ್ಮಲ್ಲೂ ಇತ್ತಲ್ರಿ, ನಮ್ಮಲ್ಲೂ ಇತ್ತು. ಹಣ ಇಲ್ದಿದ್ದ ಕರೆನ್ಸಿ ಇಲ್ದಿರಿದ್ದ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ? ಜೀರಿಗೆ ಕೊಡ್ತಾ ಇದ್ರು, ಮೆಣಸು ಕೊಡ್ತಾ ಇದ್ರು, ಅವ್ರ ಬೆಳೆ ಕೊಟ್ಬಿಟ್ಟು ಅವ್ರಿಗೇನು ಬೇಕೋ ಇನ್ನೊಂದು ಖರೀದಿ ಮಾಡ್ತಾ ಇದ್ರು. ಆಮೇನ್, ಆರ್ ಯು ವಿತ್ ಮೀ? ಅದಕ್ಕೆ ನೋಡ್ರಿ, ಯೇಸುವಿನ ಕಾಲದಲ್ಲಿ ಯೇಸು ಸ್ವಾಮಿ ಯಾವಾಗಲೂ ಮಾತಾಡಬೇಕಾದ್ರೆ, ಬಿತ್ತುವವನು ಬೀಜ ಬಿತ್ತಲಿಕ್ಕೆ ಹೊರಟನು,
ಬಿತ್ತೋ ಕಾರ್ಯಗಳನ್ನು ಹೇಳ್ತಾರೆ. ಅಗ್ರಿಕಲ್ಚರ್ ಟರ್ಮ್ ಅಲ್ಲಿ, ಅದರ ವ್ಯವಸಾಯದ ಆ ಟರ್ಮ್ ಅಲ್ಲಿ ಮಾತನಾಡುವಂಥ ಕಾರ್ಯಗಳು. ಪ್ರಥಮ ಫಲ ಮುಂದೆ ದೇವರು ನನಗೆ ಕೊಡುವಂಥ ಆಶೀರ್ವಾದದ ಮುನ್ನುಡಿಯಾಗಿಯೂ ಪ್ರಥಮ ಭಾಗವಾಗಿಯೂ ಅಡ್ವಾನ್ಸ್ ಆಗಿಯೂ ಕಾಣುವಂಥದ್ದಾಗಿರುತ್ತದೆ. ಇದನ್ನು ನಾನು ದೇವರ ಸಮ್ಮುಖದಲ್ಲಿ ತರುವಾಗ, ದೇವರೇ ಇದಕ್ಕೆಲ್ಲ ಕಾರಣ, ಮೂಲ ಕಾರಣಕರ್ತನು ನೀನಾಗಿದ್ಯಾ, ನೀನೇ ಪ್ರಥಮನಾಗಿ ನನ್ನ ಜೀವನದಲ್ಲಿ ನನ್ನ ಪ್ರಯಾರಿಟಿ, ನನ್ನ ಆದ್ಯತೆ ನೀನಾಗಿದ್ಯಾ ಎಂದು ಸಮರ್ಪಿಸುವ ಮನೋಭಾವನೆ ಇದೆಯಲ್ಲ, ಅದೇ ಪ್ರಥಮ ಫಲವಾಗಿರುತ್ತೆ. ಆಮೆನ್, ಹಲ್ಲೆಲೂಯಾ. ಇದಕ್ಕೆಲ್ಲದಕ್ಕೂ ನಾಯಕನು ನೀನು, ಒಡೆಯನು ನೀನು. ನಮ್ಮ ಜೀವನದ ಎಲ್ಲ ಫಲಗಳಿಗೂ ಆಶೀರ್ವಾದಕ್ಕೂ ಕರ್ತನೇ ಮೂಲ ಕಾರಣವಾಗಿರ್ತಾನೆ. ಕೀರ್ತನೆ 24:1 ಹೇಳ್ತದೆ, 24:1 ಹೇಳ್ತದೆ, Psalms 24:1, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಭೂಮಿಯಿಂದ ಬಂದ ಪ್ರಥಮ ಫಲಗಳು, ದೇವರೇ ಇದು ನೀನು ಕೊಟ್ಟ ಫಲ, ಇದು ನೀನು ಕೊಟ್ಟ ಆಶೀರ್ವಾದ. ಹಲ್ಲೆಲೂಯ. ಭೂಮಿಯಲ್ಲಿ ಇರುವ ಸಮಸ್ತವು ಯೆಹೋವನದು. ಅಲ್ಲಿಂದ ನಿನಗೆ ಕೊಟ್ಟಿರುವಂಥ ಫಸಲು, ಅಲ್ಲಿಂದ ನಿನಗೆ ಸಿಕ್ಕಿರುವ ಲಾಭ, ಅಲ್ಲಿಂದ ನಿನಗೆ ಸಿಕ್ಕಿರುವ ಆಶೀರ್ವಾದ, ಅಲ್ಲಿಂದ ನಿನಗೆ ಸಿಕ್ಕಿದ ಕುಟುಂಬ, ನಿನಗೆ ಸಿಕ್ಕಿದ ಬಿಸ್ನೆಸ್, ನಿನಗೆ ಸಿಕ್ಕಿದ ಕೆಲಸ, ಅದರಲ್ಲಿ ಬಂದ ಲಾಭ, ಅದರಿಂದ ಸಿಕ್ಕಿದ ಆಶೀರ್ವಾದ ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ತಂದು, ಅಪ್ಪ ಇದೆಲ್ಲದಕ್ಕೂ ಕಾರಣಕರ್ತನು ನೀನು ಎಂದು ಸಮರ್ಪಿಸ್ತೀಯೋ, ಅದೇ ಪ್ರಥಮ ಫಲವಾಗಿರುತ್ತೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1:16, ಭೂ ಪರಲೋಕದಲ್ಲಿರುವ ದೃಶ್ಯಾದೃಶ್ಯಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟಿತ್ತು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತ್ತು. ದಟ್ ಮೀನ್ಸ್ ನಾನು ನೀನು ಸೃಷ್ಟಿಗಳಾಗಿದ್ದೇವೆ. ನಾನು ನೀನು ಸೃಷ್ಟಿಸಲ್ಪಟ್ಟಿರೋದು ಆತನ ಮೂಲಕವಾಗಿ ಮಾತ್ರವಲ್ಲ, ಆತನಿಗೋಸ್ಕರವೇ. ನಾನೇ ನನ್ನನ್ನೇ ದೇವರಿಗಾಗಿ ಅರ್ಪಿಸಿದ್ರೆ ನನಗುಳ್ಳದ್ರಲ್ಲಿ ನಾನು ನಂದು ಅಂತ ಹೇಳಕ್ಕೆ ಏನಾದರೂ ಇದೆಯಾ? ಇಲ್ಲ. ನಂದು ಅಂತ ಹೇಳೋದಕ್ಕೇನೂ ಇಲ್ಲ. ಸಮಸ್ತವು ಅದು ಯೆಹೋವನಿಗುಳ್ಳದು. ಭೂಮಿಯಲ್ಲಿರುವ ಸಮಸ್ತವು ಅದರ ನಿವಾಸಿಗಳು ಆತನವರೇ ಆಗಿರೋದ್ರಿಂದ, ಹಲ್ಲೆಲೂಯ. ಇವತ್ತು ನಾನು ಏನಾದರೂ ಫಸ್ಟ್ ಫ್ರೂಟ್, ದೇವರು ನನಗೆ ಕೊಟ್ಟಿರುವ ಆಶೀರ್ವಾದ ಅರ್ಪಿಸುವಾಗ ನಾನು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡಿದ್ದೀನಿ. ಯಾಕೆ ನಾವು ಭಾನುವಾರ ಯಾಕೆ ಆರಾಧನೆ ಮಾಡ್ತೀವಿ? ವಾರದ ಮೊದಲನೇ ದಿನ ಭಾನುವಾರ. ಆಮೇಲೆ ಮೊದಲನೇ ದಿನ ನಾವು ದೇವರನ್ನ ಆರಾಧನೆ ಮಾಡಿ ಆರಂಭಿಸುವಾಗ ಉಳಿದ ದಿನಗಳೆಲ್ಲವೂ ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತರ್ತಾನೆ. ವರ್ಷದ ಮೊದಲನೇ ತಿಂಗಳಲ್ಲಿ ನಾವು ಪ್ರಥಮ ಫಲವನ್ನು ಯಾಕಿದ್ ಮಾಡ್ತಾ ಇದ್ದೀವಿ? ಯಾಕಿದನ್ನ ಬೋಧನೆ ಮಾಡ್ತಾ ಇದ್ವಿ? ಯಾಕಿದನ್ನ ಇಷ್ಟು ಒತ್ತಿ ಹೇಳ್ತಾ ಇದ್ದೀವಿ? ಯಾಕೆ ಬೇಕು ಇಷ್ಟೆಲ್ಲ ಅಲಂಕಾರ ಕಾರ್ಯಗಳು ಇದೆಲ್ಲ ಮಾಡ್ಕೊಂಡು? ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಹುಡುಗಾಟಕ್ಕಲ್ಲ, ನಮ್ಮ ತನು ಮನ ಧನ
ನಮಗೆ ಕೊಟ್ಟಿರುವ ಸಕಲ ಆಯುಸ್ಸು, ಆರೋಗ್ಯ, ಬಲ, ಸೌಂದರ್ಯ, ಪುಷ್ಟಿ, ಕುಟುಂಬ, ಮನೆ, ಮಕ್ಕಳು, ಸಂಪತ್ತು ಎಲ್ಲವೂ, ಇದೆಲ್ಲದಕ್ಕೂ ಪ್ರಯಾರಿಟಿ, ಇದೆಲ್ಲದಕ್ಕೂ ಮೂಲ ಕಾರಣ ನನ್ನ ದೇವರು. ಆತನ ಪಾದಕ್ಕೆ ನಾವು ಅರ್ಪಿಸ್ತೇವೆ. ಯಾವಾಗ ಈ ಮನೋಭಾವದಿಂದ ನೀನು ದೇವರ ಸನ್ನಿಧಾನ ಕಾಣಿಕೆಯನ್ನು ಅರ್ಪಿಸ್ತೀಯೋ ಆ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ಈ ವರ್ಷ ಪರ್ಯಂತವಾಗಿ ಪ್ರತಿ ತಿಂಗಳು ಪ್ರತಿ ದಿವಸವೂ ನಿನ್ನನ್ನು ಪೋಷಣೆ ಮಾಡೋದಕ್ಕೆ ನನ್ನ ಆಶೀರ್ವಾದದ ಕರ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇರುತ್ತೆ. ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಮುಂದೆ ಹೋಗ್ತೀನಿ. ಸಮಸ್ತವು ದೇವರದು. ಜ್ಞಾನೋಕ್ತಿಗಳ ಪುಸ್ತಕ, ಪ್ರಾಬರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ, ಅದರ 3ನೇ ಅಧ್ಯಾಯ, ಚಾಪ್ಟರ್ 3 ವರ್ಸ್ 9 onwards, 9 and 10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಕಮ್ ಆನ್ ಸಂಬಡಿ. ನಾನು ಮತ್ತೆ ಹೇಳ್ತೇನೆ, ದ್ರಾಕ್ಷಾರಸ ಸಮೃದ್ಧಿಯನ್ನು ತೋರಿಸುತ್ತೆ. ಈ ವರ್ಷಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ಅಲ್ಲಲ್ಲಿ ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್, ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸ. ಅಂದ್ರೆ ಈ ಸಭೆ ದೈವ ವಚನದ ಪ್ರಮಾಣದಲ್ಲಿ ಬೆಳೆಯುವಾಗ, ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮ ಆಶೀರ್ವಾದ ತಡೆಯೋದಕ್ಕೆ ಒಂದು ಶಕ್ತಿಗೂ ಒಂದು ದುರಾತ್ಮನಿಗೂ ಸಾಧ್ಯವಿಲ್ಲ. ನಿಮ್ಮ ಕಣಜಗಳು ತುಂಬಿ ತುಳುಕುವಂಥದ್ದಾಗಿರುತ್ತೆ. ನಿಮ್ಮ ಪುಟ್ಟಿಗಳು ತುಂಬಿ ತುಳುಕುತ್ತೆ. ದ್ರಾಕ್ಷಾರಸವು ತುಂಬಿ ತುಳುಕುತ್ತೆ. ದ್ರಾಕ್ಷಾರಸವು ನಿಮ್ಮ ತೊಟ್ಟಿಗಳಲ್ಲಿ ಅದು ತುಂಬಿ ತುಳುಕುವಂಥದ್ದಾಗಿರುತ್ತೆ. ಇಟ್ ಶೋಸ್ ಪ್ರಾಸ್ಪರಿಟಿ. ಕೆಲವರಿಗೆ ವಿರೋಧಿ, ಕೆಲವರು ಪ್ರಾಸ್ಪರಿಟಿ ನಂಬಲ್ಲ. ನಾವದೆಲ್ಲ ನಂಬಲ್ಲ. ಕ್ರಿಸ್ತನು ನಮಗಾಗಿ ದರಿದ್ರನಾದನು, ಅದಕ್ಕೆ ನಾನು ದರಿದ್ರನಾಗಿ ಸಾಯ್ತೀನಿ ಅಂತ. ನೀನು ಸಾಯಪ್ಪ, ಬೇಡ ಅನ್ನಲ್ಲ. ಆದರೆ ಕ್ರಿಸ್ತನು ದರಿದ್ರನಾದದ್ದರಿಂದ ನಾನು ಸಂಪನ್ನನಾದೆನು, ನಾನು ಐಶ್ವರ್ಯವಂತನಾದೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ಪಾಪಿಯಾದದ್ದರಿಂದ ಆತನು ನನ್ನ ತಾನು ಪಾಪರಹಿತನಾಗಿದ್ದರು, ನಾನು ಪಾಪಿಯಾಗಿದ್ದಾಗ ನನ್ನ ಪಾಪದ ಪರಿಹಾರಕ್ಕಾಗಿ ತಾನು ಸಾಯುವುದರ ಮೂಲಕ, ತಾನು ಬಲಿಯಾಗುವುದರ ಮೂಲಕ, ನನ್ನ ಪಾಪವನ್ನು ತಾನು ಹೊತ್ತುಕೊಳ್ಳುವುದರ ಮೂಲಕ ನಾನು ನೀತಿವಂತನಾಗಿರೋದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11:16, ರೋಮನ್ಸ್ 11:16. ಕಣಕದಲ್ಲಿ ಮೊದಲನೆಯ ಉರುಳಿ ನೈವೇದ್ಯವಾದ ಮೇಲೆ ಕಣಕವೆಲ್ಲ ನೈವೇದ್ಯವಾದ ಹಾಗಾಯಿತು. ನೋಡಿದ್ರ, ಕಣಕದ ಉರುಳಿಯಲ್ಲಿ ಆಮೇಲೆ ನೀವು ಪ್ರಥಮ ಫಲ ನೀವು ಯಾವಾಗ ಸಮರ್ಪಿಸ್ತಿರೋ ದೇವರ ಸನ್ನಿಧಾನದಲ್ಲಿ, ಫಸ್ಟ್ ಫ್ರೂಟ್, ದೇವರ ಈ ವರ್ಷಕ್ಕೆ ನಂದು ಫಸ್ಟ್ ಫ್ರೂಟ್, ಇದು ಅಡ್ವಾನ್ಸ್ ಫ್ರೂಟ್. ಅರ್ಥ ಆಗ್ತಾ ಇದೆಯಾ? ಇದು ತೈತ್ ಅಲ್ಲ, ದಶಮಾಂಶ ಅಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ತೈತ್. ತೈತ್ ಅಲ್ಲ, ದಶಮಾಂಶ ಅಲ್ಲ. ಪ್ರಥಮ ಫಲ ಈ ವರ್ಷ ಪೂರ್ತಿಯಾಗಿ ನನ್ನನ್ನು ನೀನು ಆಶೀರ್ವಾದ ಮಾಡುವ ಸಂಕೇತದ ಗುರುತಾಗಿ ಇದನ್ನು ನಾನು ಅರ್ಪಿಸ್ತೇನೆ ಅಂತ ನೀನು ಯಾವಾಗ ಅದನ್ನು ಅರ್ಪಿಸ್ತೀಯೋ, ಉಳಿದ ದಿನಗಳು, ನಿನ್ನ ಕೈ ಕೆಲಸಗಳು ಇದೆಲ್ಲವೂ ನೈವೇದ್ಯವಾದಂಗೆ. ಅಂದರೆ ಅದೇ ರೀತಿ ದೇವರು ಅಕ್ಸೆಪ್ಟ್ ಮಾಡಿ ನಿನ್ನನ್ನು ಬ್ಲೆಸ್ ಮಾಡುವ ರೀತಿ. ಆಮೇನ್, ಆಮೇನ್. ಇನ್ನು ಯಾಜಕಕಾಂಡ ಪುಸ್ತಕ, ಲೆವಿಟಿಕಲ್ಸ್ ಚಾಪ್ಟರ್ 23,
ಲೆವಿಟಿಕಲ್ಸ್ ಚಾಪ್ಟರ್ 23 23ನೇ ಅಧ್ಯಾಯ 10ನೇ ವಾಕ್ಯ. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿ ತಂದು ಒಪ್ಪಿಸ್ಬೇಕು. ನೀವು ಅಂಗೀಕಾರ ಆಗುವಂತೆ ಅವನ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಪ್ರೈಸ್ ಗಾಡ್. ಇವತ್ತು ನೀವು ಅರ್ಪಿಸುವ ಪ್ರಥಮ ಫಲದ ಕಾಣಿಕೆಗಳನ್ನು ನಾವಿಲ್ಲಿ ತೆಗೆದು ದೇವರ ಕೈಗೆ ಕೊಟ್ಟು ಒಂದು ಸ್ತೋತ್ರ ಹೇಳ್ತೀವಿ. ಸ್ವಾಮಿ, ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ಇವರ ಕೈ ಕೆಲಸಗಳನ್ನು ಆಶೀರ್ವಾದ ಮಾಡು, ಇವರೆಲ್ಲೂ ಕೊರತೆ ಪಡದಂತೆ 2025ರಲ್ಲಿ ಯಾವುದರ ವಿಷಯದಲ್ಲೂ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಇವರನ್ನು ಆಶೀರ್ವಾದ ಮಾಡು ಎಂದು ನಾವು ಇಲ್ಲಿಂದ ಮಾಡುವ ಪ್ರಾರ್ಥನೆ ಪರಲೋಕದ ದೇವರಿಗೆ ಅದು ಸಮರ್ಪಿತವಾಗುವಂಥದ್ದಾಗಿದೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಆಮೇಲೆ ಹೇಳ್ರಿ. See, according to the Bible, I'm teaching you. ಸತ್ಯವೇದ ಗ್ರಂಥದ ಪ್ರಮಾಣ ನಾನು ಹೇಳ್ತಾ ಇದ್ದೀನಿ. 19ನೇ ವಾಕ್ಯ. ಅದಲ್ಲದೆ ದೋಷ ಪರಿಹಾರಕ ಯಜ್ಞವಾಗಿ ಒಂದು ಹೋತವನ್ನ, ಸಮಾಧಾನದ ಯಜ್ಞಕ್ಕಾಗಿ 1 ವರ್ಷದ 2 ಟಗರುಗಳನ್ನು ಸಮರ್ಪಿಸಬೇಕು. ಆಮೇಲೆ ನೀವು ದೇವರ ಸನ್ನಿಧಾನದಲ್ಲಿ ತರುವಾಗ ದೋಷ ಇಲ್ಲದವುಗಳನ್ನು ಸಮರ್ಪಿಸಬೇಕು. ನಿಷ್ಕಳಂಕವಾದದ್ದು ಆಡು, ಕುರಿ, ಪಾರಿವಾಳ, ಪವಲಕ್ಕಿ ಇವೆಲ್ಲವನ್ನ ದೇವರ ಸನ್ನಿಧಾನದಲ್ಲಿ ಅರ್ಪಿಸಬೇಕು. ದೇವರನ್ನು ನೀವು ಗೌರವಿಸುವಂಥ ಕಾರ್ಯ ಅದಾಗಿರುತ್ತದೆ. ಇನ್ನು ನಾನು ಒಂದೊಂದಾಗಿ ಅದನ್ನು ಬಿಡಿಸಿ ಹೇಳಲಿಕ್ಕೆ ಹೋಗುತ್ತೇನೆ. ವಿಮೋಚನಕಾಂಡ ಪುಸ್ತಕ 34:26, ಎಕ್ಸೋಡಸ್ 34:26 ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದದನ್ನ ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಆಡು ಮರಿಯನ್ನು ಅದರ ತಾಯಿ ಹಾಲಿನಿಂದ ಬೇಯಿಸಿ ಕುಡಿದು ನೀವು ದೇವರ ಸನ್ನಿಧಾನಕ್ಕೆ ತರುವಾಗ, ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಯಾರಿಗೂ ಬೇಡದೇ ಇರೋದನ್ನ ತರಕ್ಕೆ ಹೋಗ್ಬೇಡ್ರಿ, ಶ್ರೇಷ್ಠವಾದದನ್ನು ತಗೊಂಬನ್ರಿ. ಬುದ್ಧಿಜೀವಿಗಳಿದ್ದಾರೆ, ಇದಕ್ಕೆಲ್ಲ ಕೊಂಕು ಮಾತನಾಡೋರು ಇರ್ತಾರೆ, ಇದಕ್ಕೆ ವಿರೋಧವಾಗಿ ಹೇಳೋರು ಇರ್ತಾರೆ. ದೇವರ ರಾಜ್ಯದ ವಿಷಯ ಬಂದಾಗ ದೇವರ ರಾಜ್ಯದಲ್ಲಿ ಏನೆಲ್ಲ ಆಶೀರ್ವಾದ ಇರುತ್ತೋ ಅದು ಜನರಿಗೆ ಬೋಧಿಸುವಾಗ ಸೈತಾನನ ಏಜೆಂಟ್ಗಳು ಕೆಲವರು ಇರ್ತಾರೆ, ಇದನ್ನು ವಿರೋಧಿಸುವವರು. ಅವರು ಹೇಳ್ತಾರೆ, ಇದಲ್ಲ ನಮಗುಳ್ಳದಲ್ಲ, ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಉಳ್ಳದು, ನಮಗಿದು ಅನ್ವಯಿಸಲ್ಲ. ಸರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಹಳೆ ಒಡಂಬಡಿಕೆಯಲ್ಲಿ ನೆರಳಾದರೆ ಹೊಸ ಒಡಂಬಡಿಕೆಯಲ್ಲಿ ಅದು ವಾಸ್ತವವಾಗಿರುತ್ತೆ. ಆಮೇಲೆ ಕ್ರಿಸ್ತನು ಪ್ರಥಮ ಫಲ ನಮಗೆ, ಸತ್ತವರ ಪುನರುತ್ಥಾನದಲ್ಲಿ ಪ್ರಥಮ ಫಲ ಕ್ರಿಸ್ತನು. ಆಮೇಲೆ ಯಾಕೆ ಪ್ರಥಮ ಫಲ ಅಂತ ಹೇಳಿದ್ರು ಅಂದರೆ, ನೀವು ಕೇಳ್ಬೋದು, ಅದಕ್ಕೆ ಮುಂಚೆ ಲಾಸರನು ಎದ್ದಿದ್ನಲ್ಲ, ಲಾಸರನು ಎದ್ದ ಮತ್ತೆ ಸತ್ತ, ಯೇಸು ಸ್ವಾಮಿ ಆಗಲ್ಲ. ಉದಾಹರಣೆ ಹೇಳ್ತೀನಿ, ಈಗ ನಿಮ್ಗೆ ಅರ್ಥ ಆಗ್ಬೋದು.
ಯೇಸು ಸ್ವಾಮಿ ಸತ್ತು ಸಮಾಧಿಗೆ ಹಾಕಲ್ಪಟ್ಟು ತಾನು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಾಗ ಸ್ತ್ರೀಯರು ಅವನ ಮುಟ್ಟಕ್ಕೆ ಹೋದಾಗ ಅವನು ಹೇಳಿದನು, ಮುಟ್ಟಬೇಡ್ರಿ, ಮುಟ್ಟಬೇಡ್ರಿ. ಯಾಕೆ ಹೇಳಿದನು? ಪುನರುತ್ಥಾನ ಹೊಂದದ್ರಲ್ಲಿ ಯೇಸು ಪ್ರಥಮ ಫಲ ಅದು ತಂದೆಗೆ ಅರ್ಪಿಸ್ಬೇಕು. ಮೊದಲು ಅಲ್ಲೇ ಅರ್ಪಿಸ್ಬೇಕು. ಅಲ್ಲಿ ಸ್ವೀಕೃತನಾದ ಮೇಲೆ ಅವನ ಆಮೇಲೆ ಭೂಮಿಗೆ ಬಂದರ. ಪ್ರಥಮ ಫಲ ಅಲ್ಲಿ ತಂದೆಗೆ ಅರ್ಪಿಸಿದ ಮೇಲೆ ಆಮೇಲೆ ಬಂದ. ತೋಮ ಹೇಳ್ದ, ಎಲ್ಲಿ ಕೈ ಮುಟ್ಟು ನೋಡ್ತೀನಿ, ಮುಟ್ಟು ನೋಡ್ಕೊ. ಈಗ ಯಾವ ಸ್ತ್ರೀ ಮುಟ್ಟಬೇಡ ಅಂತದ ಯೇಸು ಸ್ವಾಮಿ ಹೇಳಿದ್ರು. ಈಗ ತೋಮನ್ಗೆ ಹೇಳ್ತಾರೆ, ನೀನು ಮುಟ್ಟು ನೋಡ್ಬೇಕಾದ್ರೆ ಅಂತ. ಪ್ರೈಸ್ ಗಾಡ್. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ವಾಕ್ಯ ಬೇಕಾದ್ರೆ ನಾನು ಅದನ್ನು ವಾಕ್ಯ ಕೊಡ್ತೀನಿ. ಟೈಮ್ ಇಲ್ದಿರ ಇರೋದ್ರಿಂದ ನಾನು ಎಲ್ಲ ಓದಿಸ್ತಾ ಇಲ್ಲ. ನೀವು ಬೇಕಾದರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 20ನೇ ವಾಕ್ಯ, 23ನೇ ವಾಕ್ಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 15ನೇ ವಾಕ್ಯ, ಇದೆಲ್ಲ ಕ್ರಿಸ್ತನ ಕುರಿತಾದ ಪ್ರಥಮ ಫಲದ ಕುರಿತು, ಆತನ ಪುನರುತ್ಥಾನದ ಕುರಿತು ಮಾತನಾಡುವಂಥ ವಾಕ್ಯಗಳು. ಇದು ಹಳೆ ಒಡಂಬಡಿಕೆಗೆ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆ ಇಸ್ರಾಯೇಲರಿಗೂ ಇದು ಅನ್ವಯಿಸುತ್ತೆ. ಇದನ್ನು ನಾವು ಒಬೀಡಿಯಂಟ್ ಆಗಿ, ನಂಬಿಕೆ ಉಳ್ಳವರಾಗಿ, ದೇವರ ಮಾತಿಗೆ ವಿಧಿಯರಾಗುವ ವ್ಯಕ್ತಿಗಳಿಗೆ ಮಾತ್ರ ಇದು ಅನ್ವಯಿಸುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೆನ್, ಆಮೆನ್. ಇನ್ನು ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ, ನಿಮಗೆ ಅದನ್ನು ಒಂದು ಹೇಳ್ಬಿಡ್ತೀನಿ. 2ನೇ ಅಧ್ಯಾಯ, ಬುಕ್ ಆಫ್ ಕೊಲೋಷಿಯನ್ಸ್, 2ನೇ ಅಧ್ಯಾಯದ 16 ಮತ್ತು 17ನೇ ವಾಕ್ಯ. ಬುಕ್ ಆಫ್ ಕೊಲೋಷಿಯನ್ಸ್. ಈಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯ, ಸಬ್ಬತ್ ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನೋಡಿದ್ರ, ನಿಮ್ಮನ್ನು ದೋಷಿಗಳಂತ ಯಾರು, ತಿಂದು ಕುಡಿಯೋ ವಿಷಯದಲ್ಲಾಗಲಿ, ಹಬ್ಬ ಹರಿದಿನಗಳ ವಿಷಯ ಆಗಲಿ, ಯಾರು ನಿಮ್ಮನ್ನ ದೋಷಿಗಳಂತ ಹೇಳಬಾರ್ದು. ಕಾರಣ, ಇನ್ನು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯವಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಇವುಗಳ ನಿಜ ಸ್ವರೂಪನೇ ಕ್ರಿಸ್ತನೇ. ಈಗ ಹೇಳ್ರಿ, ಯಾರನ್ನ ನಾವು ನಂಬಬೇಕು? ದೇವರ ವಾಕ್ಯನ ನಂಬೇಕಾ? ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಬರಬೇಕಾಗಿರುವ ಕ್ರಿಸ್ತನೇ ಕುರಿತು ಹೇಳ್ತಿರೋ ಕಾರ್ಯಗಳಿದೆಲ್ಲ. ಆತ ನಮಗೆ ಪ್ರಥಮ ಫಲ. ಇದರ ಒಳಗಡೆ ಅನೇಕರು ರಕ್ಷಣೆ ಹೊಂದಿದ್ದೀರ. ನಿಮ್ಮ ಕುಟುಂಬಗಳಲ್ಲಿ ಯಾರು ಕಾಣದೇ ಇದ್ದಾಗ, ಯಾರು ಈ ಸತ್ಯ ತಿಳಿದೇ ಇದ್ದಾಗ, ನಿಮಗೆ ಈ ಸೌಭಾಗ್ಯ ಕೊಟ್ಟಾಗ ನೀವು ನಿಮ್ಮ ಕುಟುಂಬಕ್ಕೆ ಪ್ರಥಮ ಫಲ. ಸ್ತೋತ್ರ, ಸ್ತೋತ್ರ. ಅದರ ಮೂಲಕ ಅನೇಕ ಸಾವಿರಾರು ಜನ ನಂತರ ಬರ್ತಾರೆ. ದಟ್ ಈಸ್ ದ ಪ್ರಾಮಿಸ್ ಆಫ್ ಬ್ಲೆಸ್ಸಿಂಗ್. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಉದಾಹರಣೆಗೆ, ನಾನು ರಕ್ಷಣೆ ಹೊಂದುವಾಗ ಬೇರೆ ಯಾರು ನನ್ನ ಸಂಬಂಧಿಕರು ರಕ್ಷಣೆ ಹೊಂದಿರಲಿಲ್ಲ ಅಂದ್ಕೊಳ್ರಿ. ಆದರೆ ನನ್ನ ಮೂಲಕ ನಾನು ಸಮರ್ಪಿಸಲ್ಪಟ್ಟಾಗ ಅವತ್ತು ನಿಂದೆ ಇತ್ತು, ಅವಮಾನ ಇತ್ತು, ಕಷ್ಟ ಇತ್ತು, ಹೋರಾಟ ಇತ್ತು. ಆದರೆ ದೇವರು ನನ್ನನ್ನು ಪ್ರಥಮ ಫಲವಾಗಿ ನಾನು ಅರ್ಪಿಸಿದಾಗ, ದೇವರು ನನ್ನನ್ನು ಸನ್ಮಾನಿಸಿದಾಗ, ಈಗ ನನ್ನ ಸಂಬಂಧಿಕರು, ನೆಂಟರು, ಸ್ನೇಹಿತರು, ಮಿತ್ರರು ಎಲ್ಲ ಬರ್ತಾ ಇದ್ದಾರೆ. ಸೇಮ್ ವೇ ದ ಬ್ಲೆಸ್ಸಿಂಗ್ ವಿಲ್ ಕಮ್ ಟು ಯು. ಆಶೀರ್ವಾದವು ಅದೇ ರೀತಿಯಲ್ಲೇ. ಇವತ್ತು ನಾವು ಏನು ಪ್ರಥಮ ಫಲವಾಗಿ ಅರ್ಪಿಸ್ತೀವೋ ಅದಲ್ಲ ಇಂಪಾರ್ಟೆಂಟ್. ಇದು ಮೂಲ. ಇದರ ಮೂಲಕ ಬರಲಿಕ್ಕಿರುವ ಆಶೀರ್ವಾದ ದೊಡ್ಡದಾಗಿರುತ್ತೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಈ ಮರ್ಮ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಥಿಂಕಿಂಗ್ ಲೆವೆಲೇ ಚೇಂಜ್ ಆಗುತ್ತೆ.
ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಲ್ಲಪ್ಪ ನಮಗಿದೆಲ್ಲ ಆಗಲ್ಲ, ನಾವು ವಿರೋಧಿಸ್ತೀವಿ ಅನ್ನೋರಿಗೆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯ. ಬುಕ್ ಆಫ್ ಜೆರೆಮಯ 2:3. ಇಸ್ರಾಯೇಲರು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ನೋಡಿದ್ರಾ? ಫಸ್ಟ್ ಸ್ವಲ್ಪ ಸ್ಪಷ್ಟವಾಗಿ ಹೋದ್ರಿ. ನೋಡ್ರಿ ಆ ವಾಕ್ಯ ಗಮನಿಸ್ರಿ. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ, ಇಸ್ರಾಯೇಲನು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಡುವವನಿಗೆ ದೋಷಿಗಳಾಗಿ ಕೇಡಿಗೆ ಗುರಿಯಾದರು ಎಂದು ಯೆಹೋವನು ಅನ್ನುತ್ತಾನೆ. ನೋಡಿದ್ರ, ನೀವು ಅದು ಮಾಡದೆ ಹೋದ್ರೆ ನೀವು ದೋಷಿಗಳಾಗಿಯೂ ಕೇಡುಗಳಿಗೆ ಗುರಿ ಆಗ್ತೀರಾ ಅಂತ. ಸ್ತೋತ್ರ ಹೇಳಲಿಲ್ವಲ್ರಿ? ಹಾಗಾದ್ರೆ ನಾವು ಇದರಲ್ಲಿ ಪಾಲುಗಾರ ಆಗಲಿಲ್ಲ ಅಂದರೆ ದೋಷಿಗಳು. ಸತ್ಯ ನೋಡಿ, ವಾಕ್ಯ ನೋಡಿ, ನಿಮಗೆ ಬಿಟ್ಟಿದ್ದು. ನಿರ್ದೋಷಿಗಳಾಗಬೇಕಂತಲ್ಲ, ನಿಮಗೆ ಕೇಡು ಸಂಭವಿಸಬೇಕು ಅಂತಲ್ಲ, ನಿಮಗೆ ಉಪದೇಶ ಮಾಡ್ತಾ ಇರೋದು. ಈ ಸತ್ಯ ನೀವು ತಿಳಿದ್ರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆಮೆನ್, 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 ಹಲ್ಲೆಲೂಯ. ಒಪ್ಪೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸ್ತೋತ್ರ. ಇನ್ನು ನಮ್ಮ ಜೀವನದಲ್ಲಿ ಈ ಪ್ರಥಮ ಫಲದ ಉದ್ದೇಶ, ದೇವರಿಗೆ ಮೊದಲನೇ ಆದ್ಯತೆ. ಮತ್ತಾಯನ ಬರೆದ ಸುವಾರ್ತೆ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ಪ್ರಥಮವಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೊಬೇಕು, ಹೆಂಗೆ ನಮ್ಮ ಜೀವನ ಏನು ಅಂತ ನೀವು ವ್ಯಾಕುಲ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸೋದಕ್ಕೆ ಮೂಲ ಕೀ ಯಾವುದು ಗೊತ್ತಾ? ಮೊದಲು ದೇವರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ. ಇದೆಲ್ಲ ನಿಮಗೆ ಆಡ್ ಆನ್ ಆಗ್ತಾ ಇರುತ್ತೆ, ಸೇರ್ತಾ ಇರುತ್ತೆ, ಬರ್ತಾ ಇರುತ್ತೆ. ವರ್ಷದ ಆರಂಭದ ತಿಂಗಳಿಂದ ಸಂವತ್ಸರದ ಕೊನೆಯ ತಿಂಗಳವರೆಗೂ ಸುಭಿಕ್ಷೆಯಿಂದ ನಿಮ್ಮನ್ನು ನಡೆಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂದು ಒಪ್ಪುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. Praise God. ಇನ್ನು ಪ್ರಮಾಣ ನಂಬರ್ 1, ತತ್ವ ಒಂದನೇದಾಗಿ, ದ ಫಸ್ಟ್ ವಿ ಮಸ್ಟ್ ಸ್ಯಾಕ್ರಿಫೈಸ್ ಟು ದ ಲಾರ್ಡ್. ಮೊದಲನೇದಾಗಿ, ಏನೇ ಸಿಗಲಿ, ನಿಮಗೇನೇ ಸಿಗಲಿ, ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆಯದನ್ನು ಬಿಗಿಯಾಗಿ ಇಟ್ಕೊಳ್ರಿ. ದೇವರು ಒಂದು ಪೆನ್ ಕೊಟ್ಟರೆ ನಿಮ್ಮ ಸಿಗ್ನೇಚರ್ ಹಾಕೋದಕ್ಕೆ ಮುಂಚೆ ಥ್ಯಾಂಕ್ ಯು ಜೀಸಸ್ ಅಂತ ಬರೀರಿ. ಒಂದು ವಸ್ತ್ರ ಕೊಟ್ಟರೆ ಮೊದಲು ಅದು ದೇವರ ಸಮ್ಮುಖದಲ್ಲಿ ಹಾಕ್ರಿ, ಇದನ್ನು ನಿನಗೆ ಅರ್ಪಿಸ್ತೀನಿ ಅಂತ. ಐ ಲರ್ನ್. ನಿಮಗೆ ಗೊತ್ತಿದೆಯಾ, ಒಂದು ಕಾಲದಲ್ಲಿ ಒಂದು ಬ್ರ್ಯಾಂಡೆಡ್ ಶರ್ಟ್ಗೋಸ್ಕರ ಬಹಳ ಆಸೆ ಪಟ್ಟವನು ನಾನು. ಆಮೇಲೆ ಆ ಕಾಲದಲ್ಲಿ ಇಷ್ಟ ಇತ್ತು. ಬ್ರ್ಯಾಂಡೆಡ್ ಶರ್ಟ್ ಅಲ್ಲ, ಹ್ಯಾರೋ, ವ್ಯಾನ್ ಹ್ಯೂಸನ್, ಲೂಯಿ ಫಿಲಿಪ್ ಇದೆಲ್ಲ ಕೇಳ್ತಾ ಇದ್ವಿ. ಆದರೆ ಪಾಕೆಟಲ್ಲಿ ರೊಕ್ಕ ಇರಲಿಲ್ಲ, ಹಣ ಇರಲಿಲ್ಲ ತಗೊಳಕ್ಕೆ. ಆಸೆ ಇತ್ತು. ಹಾಗೆ ಒಂದು ದಿನ ಸಂಬಳ ತಗೊಂಡು, ಸ್ತೋತ್ರ, ಅವಾಗ ಸಂಬಳ ಬಂದಿದ್ದ ಟೈಮ್ ಅದು, ಆ ಪೀರಿಯಡಲ್ಲಿ
ಮೆಜೆಸ್ಟಿಕಲ್ಲಿ ಸಂತೋಷ್ ಥಿಯೇಟ್ರ್ ಮೇಲ್ಗಡೆ, ಸಂತೋಷ್ ಥಿಯೇಟ್ರ್ ಬಗ್ಗೆ ಒಂದು ಹ್ಯಾರೋ ಶೋರೂಮ್ ಇತ್ತು. ಅವರು ಹಾಕಿದ್ರು 50% ಆಫ್. ಅಂದರೆ ₹1,500 ಶರ್ಟ್ ಅವಾಗ, ಅದನ್ನು ₹750 ಕೊಡ್ತೀನಿ ಅಂತ. ಸೋತ್ರ 1,500 1,200, ಐ ಆಮ್ ನಾಟ್ ಶ್ಯೂರ್. ಆಮೇಲೆ 50% ಡಿಸ್ಕೌಂಟ್ ಅಂತ ಹೇಳಿದೆ. ನಾನು ಹೋಗಿ ಒಂದು ಶರ್ಟ್ ಖರೀದಿ ಮಾಡಿದೆ. ಸೋತ್ರ ಆ ಶರ್ಟನ್ನು ದೇವರ ಸನ್ನಿಧಾನದಲ್ಲಿ ಫಸ್ಟ್ ಹಾಕೋದಕ್ಕೆ ತೀರ್ಮಾನ ಮಾಡಿದೆ. ಅದನ್ನು ಹಿಡಿದು ನಾನು ಒಂದು ಪ್ರಾರ್ಥನೆ ಮಾಡಿದೆ. ಇವತ್ತು ನನಗೆ ನೆನಪಿದೆ, ಅಪ್ಪ ಈ ಶರ್ಟ್ ಹಾಕೋಷ್ಟು ಯೋಗ್ಯತೆ ನನಗಿಲ್ಲ, ಇಂಥ ಬ್ರ್ಯಾಂಡ್ ಶರ್ಟ್ಗಳನ್ನು ಹಾಕೋಷ್ಟು ಶ್ರೀಮಂತನೂ ನಾನಲ್ಲ. ನೀನು ಕೊಟ್ಟ ದಾನ ಈಗ ನಿನ್ನ ಕೈಯಲ್ಲಿ ಅರ್ಪಿಸ್ತಾ ಇದ್ದೇನೆ. ನಿನ್ನ ನಾಮ ಮಹಿಮೆ ಆಗಲಿ, ನಿನಗೆ ಕೃತಜ್ಞತೆ ಅಂತ ಹೇಳಿ, ಸ್ತೋತ್ರ ಹೇಳಿ, ಇನ್ನೂ ಉತ್ತಮವಾದದ್ದು ಶ್ರೇಷ್ಠವಾದ ಆಶೀರ್ವಾದಗಳನ್ನು ನೀನು ನನಗೆ ದಯಪಾಲಿಸು ಅಂತ ಹೇಳಿ ಸಮರ್ಪಿಸಿ ಆರಾಧನೆಗೆ ಅದನ್ನು ಹಾಕ್ಕೊಂಡು ಹೋದೆ. ಇವತ್ತು ಹಿಂತಿರುಗಿ ನೋಡಿದ್ರೆ ಬ್ರ್ಯಾಂಡೆಡ್ ಶರ್ಟ್ಗಳ ರಾಶಿನೇ ನಮ್ಮ ಮನೆಯಲ್ಲಿ ಬಿದ್ದಿದೆ, ಸ್ಥಳ ಹಿಡಿಸಲಾರದಷ್ಟು ಸುವರ್ಣಗಳಿಂದ. Hallelujah, 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 hallelujah. ಇದನ್ನು ಅಹಂಕಾರದಿಂದಲೇ ಒಣ ಎಮ್ಮೆಯಿಂದ ಹೇಳ್ತಾ ಇಲ್ಲ, ಕೃತಜ್ಞತಾ ಹೃದಯದೊಂದಿಗೆ ಹೇಳ್ತಾ ಇದ್ದಾನೆ. ಮೈ ಗಾಡ್ ಇಸ್ ಅ ಫೇತ್ಫುಲ್ ಗಾಡ್. ಅವನು ನಂಬಿಗಸ್ತನಾದ ದೇವರು. ಸೂಟ್ಗಳನ್ನು ಹಾಕೋದಕ್ಕೆ ಕಬೋರ್ಡ್ಗಳನ್ನು ಮಾಡಿದ್ರು ಸಾಲ್ತಾ ಇಲ್ಲ. ಎಷ್ಟು ಸೂಟ್ಗಳನ್ನು ಬೇರೆಯವರಿಗೆ ಎತ್ಕೊಟ್ರು ತಿರ್ಗಾ ಬರ್ತಾನೇ ಇದೆ. ಅವತ್ತೆಲ್ಲ ನನ್ನ ದೇವರಿಗೆ ಹೇಳೋ ಒಂದು ಮಾತು, ಒಂದು ಚಿಕ್ಕ ಆಫರಿಂಗ್ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿದ ಕೃತಜ್ಞತೆಯ ಪ್ರಾರ್ಥನೆ ಇವತ್ತು ನನ್ನನ್ನು ಇಷ್ಟು ಮಟ್ಟಿಗೆ ಆಶೀರ್ವಾದ ಮಾಡೋದಾದರೆ, ಪ್ರಥಮ ಫಲವಾಗಿ ನಿಮ್ಮ ಕೈಯಲ್ಲಿ ದೇವರು ಕೊಡುವ ಪ್ರತಿಯೊಂದು ವಿಷಯದಲ್ಲೂ ನೀವು ನಂಬಿಗಸ್ತರಾಗಿ ದೇವರಿಗಾಗಿ ಅರ್ಪಿಸೋ ಮನೋಭಾವನೆ ಬೆಳೆಸ್ಕೊಂಡ್ರೆ ನಿಮ್ಮ ದೇವರು ಯಾರಿಗೂ ಸಾಲಗಾರನಲ್ಲ. ಅವನು ನೀನು ಕೇಳುವುದಕ್ಕಿಂತ ಯೋಚಿಸುವುದಕ್ಕಿಂತ ಅಲ್ಲಲ್ಲಿ ಅತ್ಯಧಿಕವಾಗಿ, ಒಂದು ಕಣ್ಣು ಕಾಣದಾಗೆ ಒಂದು ಕಿವಿ ಕೇಳದ ಹಾಗೆ ಅಲ್ಲೆಲ್ಲೂಯ್ಯ ನಿನ್ನನ್ನು ಅವನು ಆಶೀರ್ವಾದ ಮಾಡ್ತಾನೆ. Try to understand the value of the word of God. ಸತ್ಯವೇದ ಗ್ರಂಥದ ಮೌಲ್ಯತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಅದನ್ನು ಎಲ್ಲಿ ತರಬೇಕು, ಎಲ್ಲಿಗೆ ತರಬೇಕು? ನಂಬರ್ 1, ಫಸ್ಟ್ ಫ್ರೂಟ್ ಆಫರಿಂಗ್ ಮಸ್ಟ್ ಬಿ ಟೇಕನ್ ಟು ಗಾಡ್ಸ್ ಹೌಸ್. ದೇವರ ಆಲಯಕ್ಕೆ ತರಬೇಕು, ದೇವರ ಆಲಯಕ್ಕೆ ತರಬೇಕು. ಸ್ತೋತ್ರ ಹೇಳಲಿಲ್ಲ. ನಾನು ವಾಕ್ಯಗಳನ್ನು ಆಗಲೇ ಓದಿಸಿದ್ದೀನಿ, ತಿರ್ಗಾ ಇನ್ನು ಓದಿಸೋ ಅವಶ್ಯಕತೆ ಇಲ್ಲ, ಹೇಳಿ ಹೋಗ್ತೀನಿ. ವಿಮೋಚನೆ ಕಾಂಡ ಪುಸ್ತಕ, Exodus 23:19, 34:26, 34:26. ಇದನ್ನೆಲ್ಲ ಹೇಳುವಾಗ ನಮ್ಮ ಹೃದಯ ತುಂಬಿ ತುಳುಕುತ್ತೆ. I don't know how to express our joy, how God blessed us. ಕೆಲವರಿಗೆ ಮರ್ತು ಬಿಡ್ತಾರೆ, ಎಲ್ಲಿಂದ ಬಂದ್ವಿ, ಹೆಂಗ್ ಬಂದ್ವಿ, ದೇವರು ನಡೆಸಿದ ವಿಧ ಎಲ್ಲ ಮರ್ತು ಬಿಡ್ತಾರೆ. ನನ್ನ ದುಡ್ಡು, ನನ್ನ ಮನೆ, ನಾನು ಸಂಪಾದನೆ ಮಾಡಿದ್ದು, ನನ್ನ ಸಾಮರ್ಥ್ಯದಿಂದ. ಸಾರಿ, ಭೂಮಿಯಲ್ಲಿರೋ ಸಮಸ್ತವಾದ ಯೆಹೋವನದಾಗಿರುವಾಗ ನಿಂದು ಅನ್ನೋದು ಏನಿದೆಯ? ಇವತ್ತು ಅವನು ಕೊಟ್ಟಿದ್ದಲ್ಲದೆ ನಮಗೆ ಬೇರೆ ಏನೂ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Number 2, the first fruit offering must be delivered to the priest of the nation.
ಆ ಕಾಲಘಟ್ಟದಲ್ಲಿ ಇಸ್ರಾಯೇಲ್ ಜನರಿಗೆ ಮಹಾಯಾಜಕನು ವರ್ಷಕ್ಕೊಂದು ಸಾರಿ ನೇಮಕ ಮಾಡ್ತಾ ಇದ್ರು. ಆತ ಒಬ್ಬನೇ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗೋಕ್ಕೆ ಸಾಧ್ಯತೆ. ಆದರೆ ಹೊಸ ಒಡಂಬಡಿಕೆಯ ಪ್ರಕಾರ ನಮ್ಮ ಮಹಾಯಾಜಕನು ಪ್ರಥಮ ಫಲವಾಗಿದ್ದಾನೆ, ಕ್ರಿಸ್ತನು. ಆಮೇಲೆ ನಾವು ದೇವರ ಯಾಜಕ ವರ್ಗದವರಾಗಿದ್ದೇವೆ. ಲಿಸನ್ ಟು ಮೀ. ಸತ್ಯವೇದ ಗ್ರಂಥದಲ್ಲಿ ಲೆವಿಟಿಕಸ್ 23:10, 23:10, ನಂಬರ್ಸ್ ಅರಣ್ಯಕಾಂಡ 18:42, ನಂಬರ್ಸ್ ಅರಣ್ಯಕಾಂಡ 3:32, ಈ 3 ವಾಕ್ಯಗಳು ಹೇಳೋದೇನೆಂದರೆ, ನೀವು ಯಾಜಕನ ಬಳಿ ತರಬೇಕು, ಮಹಾಯಾಜಕನ ಬಳಿ ತರಬೇಕು. ಆ ದೇಶದಲ್ಲಿ ಆ ಕಾಲದಲ್ಲಿ ಯಾರು ಇರ್ತಾರೋ ಎಲ್ಲೆಲ್ಲ ತಗೊಂಡು ಕೊಡೋದಲ್ಲ, ಯಾಜಕನ ಬಳಿ ತರಬೇಕು. ಮಹಾಯಾಜಕನ ದೇವರ ಸನ್ನಿಧಾನದಲ್ಲಿ ಅರ್ಪಿಸೋದು ಅದನ್ನ. ನಂಬರ್ 3, the first fruit offering shall apply to all man engages in for livelihood. ಧರ್ಮೋಪದೇಶ ಕಾಂಡ ಪುಸ್ತಕ 18:4 ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳ ಪ್ರಥಮ ಫಲಗಳನ್ನು ಮೊದಲನೇ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆಯನ್ನು ಅವರಿಗೆ ಕೊಡಬೇಕು. ಯಾರು ಕೊಡಬೇಕು? ಯಾಜಕನ ಕೈಲಿ ಕೊಡಬೇಕು. ಸ್ತೋತ್ರ. ನಿಮ್ಮ ಪಾಸ್ಟ್ರಿಗೆ ಫಸ್ಟ್ ಆಫರಿಂಗ್ ಕೊಟ್ಟು ಎಷ್ಟು ದಿನ ಆಯ್ತು ಅಂತ ಯೋಚನೆ ಮಾಡ್ರಿ. ಹೌದು, ಮರ್ತೋಗ್ಬಿಟ್ರು ನಮ್ಮ ಜನ. ಯಾಕೋದು? ಪಾಸ್ಟ್ರಿಗೇನಂತೆ ಬಿಡಪ್ಪ. ನೋ, ನಿಮ್ಮ ಪಾಸ್ಟ್ರಿಗೆ ಕೋಟಿಗಟ್ಟಲೆ ಇದ್ರು ನೀನು ಕೊಡೋ 10 ರೂಪಾಯಿಗೂ ವ್ಯಾಲ್ಯೂ ಇದೆ. That's your blessing. ನಾನು ಇವತ್ತು ನೆನೆಸ್ಕೊಳ್ತೀನಿ, ಈ ಸಭೆ ಆರಂಭ ಕಾಲದಲ್ಲಿ ನಾನು ವಿಸಿಟಿಂಗ್ ಹೋಗುವಾಗ ನನ್ನ ಕೈಯಲ್ಲಿ ಚಿಲ್ಲರೆ ಕಾಸುಗಳು ಕೊಡೋರು, ಬಡವರು, ಭಾಳ ದೀನರಾಗಿರೋರು, ಆಹಾರಕ್ಕೂ ಕಷ್ಟದಲ್ಲಿ ಬದುಕ್ತಾ ಇರೋಂಥವ್ರು ಕಾಣಿಕೆ ಏನರು ಕೊಡ್ತಾರೆ. ನನ್ನ ಕೈಯಲ್ಲಿ 50 ಪೈಸೆ, 1 ರೂಪಾಯಿದು ಈ ನಾಣ್ಯಗಳನ್ನ, ಈ ಕಾಣಿಕೆಯನ್ನು ನಾನು ಬೇಡ ಅಂದರೆ ಹಂಗೆ ಅನ್ಬೇಡಿ ಪಾಸ್ಟ್ರೆ, ನಮ್ಮ ಆಶೀರ್ವಾದ ಪಾಸ್ಟ್ರೆ ಅನ್ನೋರು. ನಾನು ಅದನ್ನು ಹೊಲ್ಲದ ಮನಸ್ಸಲ್ಲಾದರೂ ಈಸ್ಕೊಂಡು ಬರ್ತಿದ್ದೆ. ಮನೆಗೆ ಬಂದು ಅದನ್ನು ಹಿಡಿದು ಅಳ್ತಾ ಇದ್ದೆ. ನಾನು ನನ್ನ ಜನರನ್ನ ಆಶೀರ್ವಾದಿಸು. ಐ ಸ್ಟಿಲ್ ರಿಮೆಂಬರ್. ಇದರಲ್ಲಿ 1 ರೂಪಾಯಿ ತಗೊಂಡು ಉಪಯೋಗಿಸೋಕ್ಕೂ ನನಗೆ ಭಯ ಇತ್ತು. ಕಾರಣ, ದೇವರೇ ಅವ್ರು ಎಷ್ಟು ಕಷ್ಟದಿಂದ ಇದು ಕೊಡ್ತಾ ಇದ್ದಾರಪ್ಪ. ಐ ವಾಸ್ ಬ್ಲೆಸ್ಸಿಂಗ್ ಆ್ಯಂಡ್ ಐ ವಾಸ್ ಪ್ರೇಯಿಂಗ್. ನಾನು ಅಳ್ತಾ ಪ್ರಾರ್ಥನೆ ಮಾಡ್ತಿದ್ದೆ, ನನ್ನ ಜನರನ್ನ ಸಮೃದ್ಧಿಯಾಗಿ ಆಶೀರ್ವಾದ ಮಾಡು, ಕೊರತೆ ಇಲ್ಲದಂತೆ ಆಶೀರ್ವಾದ. ಅವತ್ತು ಯಾರಿಗೂ ಕಾರ್ ಇರಲಿಲ್ಲ, ಮೋಟ್ರ್ ಬೈಕ್ ಇರಲಿಲ್ಲ, ಸೈಕಲೇ ಇರಲಿಲ್ಲ ಕಾಲದಲ್ಲಿ. ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಪಾರ್ಕಿಂಗ್ ಲಾಟ್ಗಳನ್ನು ನೋಡಿದ್ರೆ ಕಾರುಗಳಿಂದ ತುಂಬಿದೆ, ಅಲ್ಲಲ್ಲಿ ವಾಹನಗಳಿಂದ ತುಂಬಿದೆ. ತಲೆಮಾರುಗಳನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ. ಸ್ವಂತ ಮನೆಗಳನ್ನು ಆಯಿತು, ಅಲ್ಲಲ್ಲಿ ಸಂಪತ್ತುಗಳಾಯಿತು. ಎಲ್ಲಿಂದ ಬಂತು ಇದೆಲ್ಲ? ಯಾಜಕನ ಕೈಯಲ್ಲಿ ತಂದು ಒಪ್ಪಿಸ್ಬೇಕು. ನಂಬರ್ 4, 4ನೇದಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ 26:10 ಹೇಳ್ತದೆ, ದ ಗಿವಿಂಗ್ ಅ ಫಸ್ಟ್ ಫ್ರೂಟ್ ಆಫರಿಂಗ್ ಮಸ್ಟ್ ಬಿ ಅಕಂಪನಿಡ್ ವಿತ್ ವರ್ಷಿಪ್. ನೀವು ಬೇಕಾಬಿಟ್ಟು ತಂದು ಕೊಡೋದಲ್ಲ, ಆರಾಧನೆಯ ಮನೋಭಾವದೊಂದಿಗೆ ಅರ್ಪಿಸ್ಬೇಕು.
26:10 ಧರ್ಮೋಪದೇಶ ಕಾಂಡ ಪುಸ್ತಕ 26:10. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸುವ ಭೂಮಿಯ ಬೆಳೆಯ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಪ್ರಥಮ ಫಲಗಳ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಇಲ್ಲಿರೋ ಎಲ್ಲ ಪ್ರಥಮ ಫಲಗಳು. ನೀವು ಇದೆಲ್ಲ ಬೆಳೆದವರು ಇಲ್ಲ. ಕೆಲವರು ದೇವರು ನಿಮಗೆ ಕೊಟ್ಟ ಆಶೀರ್ವಾದದಲ್ಲಿ ಈ ಫಲಗಳನ್ನು ಪರ್ಚೇಸ್ ಮಾಡ್ಕೊಂಬಂದ್ರಿ. ಆಮೇನ್. ಯು ಶೋಡ್ ಪ್ರಾಫಿಟಿಕಲಿ, ಪ್ರವಚನ ಆತ್ಮದ ಕ್ರಿಯೆಯೊಂದಿಗೆ ನೀವು ಬಂದ್ರಿ. ಈ ಫಲ ಎಲ್ಲ ನಾನು ತಿನ್ನಲ್ಲ, ಹಲ್ಲೆಲೂಯಾ. ಆದರೆ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ, ದೇವರ ಸನ್ನಿಧಾನದಲ್ಲಿ ತಂದು ಕರ್ತನೆ ಇದನ್ನು ಸ್ವೀಕರಿಸುವಂತ ಅರ್ಪಿಸ್ಬಿಟ್ಟು ನಿನ್ನ ದೇವರಾದ ಯೆಹೋವನನ್ನು ಆತ್ಮದಲ್ಲೂ ಸತ್ಯದಲ್ಲಿ ನೀನು ಆರಾಧನೆ ಮಾಡ್ತೀಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಫ್ರೂಟ್ ಆಫರಿಂಗ್ ಕೊಡುವಾಗ ಅದರ ಜೊತೆಯಲ್ಲೇ ನೀನು ಆರಾಧನೆ ಮಾಡೋದನ್ನು ಮರೆಯಬಾರ್ದು. 5ನೇದಾಗಿ, it must be offered once and during each cycle of harvest, which was yearly in biblical time. ನೆಹೆಮ್ಯನ ಪುಸ್ತಕ 10:35 ಹೇಳುತ್ತದೆ. 10:35, ನಮ್ಮ ಭೂಮಿಯ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡುವೆವು. ಎಷ್ಟು ವರ್ಷ? ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ. ಹಿಂದೆ ಇರೋರು ಯಾರು ಸೌಂಡೇ ಇಲ್ಲ ನೋಡ್ರಿ. ಎಷ್ಟು ವರ್ಷ? ಗಟ್ಟಿಯಾಗಿ ಹೇಳ್ರಿ. We do this every year. Every year. The best. ಅಡ್ವಾನ್ಸ್ ಆಗಿ ನಾವು ಮಾಡಿಬಿಟ್ಟಿರ್ತೀವಿ. ಆಮೇಲೆ ಅಡ್ವಾನ್ಸ್ ಆಗಿ ತಂದುಬಿಟ್ಟಿರ್ತೀವಿ. ದಿಸ್ ಇಸ್ ಮೈ ಫಸ್ಟ್ ಫ್ರೂಟ್, ದಟ್ಸ್ ಮೈ ಬ್ಲೆಸ್ಸಿಂಗ್. ಯಾಕೆ ಇದನ್ನು ಮಾಡ್ತೀವಿ? ಯಾಕೆ ಮಾಡ್ತೀವಿ? ದೇವರ ಆಶೀರ್ವಾದ. ನಮ್ಮ ಭೂಮಿಯ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡಬೇಕು. 2 ಕಿಂಗ್ಸ್ 2 ಅರಸರುಗಳ ಪುಸ್ತಕ 4:42. The first fruit is exclusive preserve of the one considered the nation's man of God. ನೋಡ್ರಿ, ಒಂದು ದಿವಸ ಬಾಲ್ ಶಾಲೀಶ್ ಊರಿನ ಒಬ್ಬ ಮನುಷ್ಯನ 20 ಜವೆಗೋದಿಯ ರೊಟ್ಟಿಗಳನ್ನು ಒಂದು ಚೀಲ ತುಂಬ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ದೇವರ ಮನುಷ್ಯನಿಗೆ ಸಮರ್ಪಿಸಿದನು. ಎಲೀಷನು ತನ್ನ ಸೇವಕನಿಗೆ ಇದನ್ನು ಜನರಿಗೆ ಕೊಡು, ಅವರು ಊಟ ಮಾಡಲಿ ಎಂದು ಹೇಳಿದನು. ಪ್ರೈಸ್ ಗಾಡ್. ಯಾಜಕನ ಕೈಯಲ್ಲಿ ಬರೋದು ಅನೇಕರಿಗೆ ಇದು ಆಶೀರ್ವಾದವಾಗಿ ಹಂಚುತ್ತಾನೆ. ಜನರು ಕೊಡ್ರಿ, ಅವರು ಊಟ ಮಾಡಲಿ. ನೀನ್ ಮಾಡೋ ಕೆಲಸ ನೀನ್ ಮಾಡು, ಯಾಜಕನ ಮಾಡೋ ಕೆಲಸ ಯಾಜಕನ ಮಾಡ್ತಾನೆ. ಅದರ ಆಶೀರ್ವಾದ ನಿನಗುಳ್ಳದು. ಆಮೆನ್. ಹಲ್ಲೆಲೂಯಾ. 2 Chronicles 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 31ನೇ ಅಧ್ಯಾಯ ಅದರ 5ನೇ ವಚನ. ನಮ್ಮ ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರು. ಅದಕ್ಕೆ ನಾನು ಹೇಳಿದೆ, ಇದನ್ನು ಹೀಬ್ರೂ ಭಾಷೆಯಲ್ಲಿ ಬಿಕ್ಕಿರಾಮ್, BIKKURIM, ಅದರ ಅರ್ಥ ಪ್ರಾಮಿಸ್ ಟು ಕಮ್. ನನ್ನ ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನು. ಅವನು ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಅದು ಎಷ್ಟೇ ಕಾಲವಾದರೂ ಸರಿ,
ಈ ವಾಕ್ಯದಲ್ಲಿರುವ ಪ್ರಮಾಣವನ್ನು ಪಾಲಿಸುವವನಿಗೆ ಅದರ ಆಶೀರ್ವಾದ ಇದೆ. ಆಮೆನ್. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 31:5. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ದ್ರಾಕ್ಷಾರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನ ಗಿಂಜಿ ತಂದು ಕೊಟ್ಟರು, ಅಳ್ತಾ ತಂದು ಕೊಟ್ಟರು, ಕೊರಗಿ ತಂದು ಕೊಟ್ಟರು. ಹಂಗ ಬರ್ದಿದೆ. ಹಿಂದೆ ಇರೋರಿಗೆ ಅರ್ಥ ಆಗ್ತಾ ಇದೆಯಾ? ನಿನ್ನ ಆಶೀರ್ವಾದ ಇದು. ನೀನು ಹಿಡಿದ್ರೆ ನಿನ್ನ ಆಶೀರ್ವಾದವನ್ನು ದೇವರು ಹಿಡಿತಾನೆ. ಪ್ರಥಮ ಫಲವನ್ನು ರಾಶಿಯಾಗಿ ತಂದು ಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನು ಉದಾರವಾಗಿ ಸಲ್ಲಿಸಿದರು. ಯು ಗಾಟ್ ದ ಪಾಯಿಂಟ್. ಪ್ರಥಮ ಫಲ, ದಶಮ ಭಾಗ, ಸಪ್ರೇಟ್. ಆಮೆನ್. ದಿಸ್ ಇಸ್ ಅಡ್ವಾನ್ಸ್ ವಾಟ್ ಯು ಆರ್ ಡೂಯಿಂಗ್. ಆಮೆನ್. ಹಲ್ಲೆಲೂಯಾ. ಅದರಿಂದಲೇ ನಾನು ಹೇಳಿದೆ, ಆಶೀರ್ವಾದವನ್ನು ತಡೆ ಹಿಡಿಬಾರ್ದು. ಯೆರೆಮೀಯನ ಪುಸ್ತಕದಲ್ಲಿ ನಾವು ಓದಿದ್ವಿ, ಇದನ್ನು ತಡೆ ಹಿಡಿದರೆ ದೋಷ ಉಂಟಾಗುತ್ತೆ, ನಿಮಗೆ ಕೇಡು ಉಂಟಾಗುತ್ತೆ. ಯೆರೆಮೀಯ 2:3 ಹೇಳಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61:7 ನಿಮಗಾದ ಅವಮಾನಕ್ಕೆ ಬದಲಾಗಿ 2 ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2 ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಇದಕ್ಕೆ ಯಾರು ವಿಧಿಯರಾಗಿ ಒಪ್ಪಿ ದೇವರ ಸಮ್ಮುಖದಲ್ಲಿ ಅರ್ಪಿಸ್ತೀರೋ, ನಿಮಗೆ ನಾಚಿಕೆಗೆ ಬದಲಾಗಿ, ಅಲ್ಲೆಲ್ಲೂ ಅವಮಾನಕ್ಕೆ ಬದಲಾಗಿ, ನೀವು ಪಟ್ಟ ನಾಚಿಕೆಗೆ ಬದಲಾಗಿ 2 ಮಾನವನ್ನು ದೇವರು ಕೊಡ್ತಾನೆ. ಆಶೀರ್ವಾದ ಕೊಡುವಂತನಾಗಿರ್ತಾನೆ. ನೆಹೆಮ್ಯನ ಪುಸ್ತಕ 13:31. God can be called upon the special favor, the giver of first fruit. 13:31. ನಿಯಮಿತ ಕಾಲಗಳಲ್ಲಿ ಸಲ್ಲತಕ್ಕ ಕಾಷ್ಠದಾನದ ಮತ್ತು ಪ್ರಥಮ ಫಲ ವಿಷಯವಾಗಿ ಕ್ರಮಗಳನ್ನು ಏರ್ಪಡಿಸಿದನು. ನನ್ನ ದೇವರೇ, ನನ್ನ ಹಿತಕ್ಕಾಗಿ ಇದನ್ನು ನೆನಪು ಮಾಡಿಕೊ. ದಟ್ ಮೀನ್ಸ್ ನೀನು ಪ್ರಥಮ ಫಲವನ್ನು ತಂದು ಕೊಡುವಾಗ, ದೇವರ ಸನ್ನಿಧಾನದಲ್ಲಿ ಸಮರ್ಪಿಸುವಾಗ, ನಿನಗೆ ಗೊತ್ತಿಲ್ಲದೆ ಇರುವ ದೇವರ ದಯೆ ನಿನ್ನ ಮೇಲೆ ಆವರಿಸಲ್ಪಡುತ್ತೆ. ಆಮೆನ್. ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಮನುಷ್ಯರನ್ನ ಮೆಚ್ಚಿಸೋಕ್ಕಲ್ಲ, ದೇವರ ವಾಕ್ಯದ ಪ್ರಮಾಣದಲ್ಲಿ ದೇವರನ್ನ ಮೆಚ್ಚಿಸೋದಕ್ಕೆ ಎದ್ದು ನಿಂತ್ಕೊಳ್ರಿ. ನಮ್ಮ ಮುಂದೆ ಕರ್ತನ ಮೇಜಿದೆ. ನಾವೀಗ ಪ್ರಥಮ ಫಲದ ಕಾಣಿಕೆಯನ್ನು ತೆಗೆದುಕೊಳ್ತೇವೆ. ವಿ ಆರ್ ಗೋಯಿಂಗ್ ಟು ಟೇಕ್ ದ ಫಸ್ಟ್ ಫ್ರೂಟ್ ಆಫರಿಂಗ್. ಇದನ್ನು ನಾನು ದೇವರ ಸನ್ನಿಧಾನದಲ್ಲಿ ಇದನ್ನು ನಾನು ತೆಗೆದು ಈಗ ತೋರಿಸ್ತೀನಿ. ದೇವರ ಸನ್ನಿಧಾನ ಪ್ರಾಫಿಟಿಕಲಿ ವಿ ಆರ್ ಬಿಲೀವಿಂಗ್ ದ ವರ್ಡ್ ಆಫ್ ಗಾಡ್. ಪ್ರವಚನಾತ್ಮದಲ್ಲಿ ನಂಬುತ್ತಾ ನಾವು ಈ ಸೇವೆಗೆ ಬರ್ತಾ ಇದ್ದೇವೆ. ಮೊದಲು ನಿಮ್ಮ ಪ್ರಥಮ ಫಲಗಳನ್ನೆಲ್ಲ ಕೈಯಲ್ಲಿ ಹಿಡೀರಿ. ಸ್ತೋತ್ರ ಮಾಡ್ರಿ. ಅನೇಕ ಕಷ್ಟಗಳು, ಪ್ರಯಾಸಗಳು, ಹೋರಾಟಗಳು, ನಿಂದೆಗಳು, ಅವಮಾನಗಳು, ಅನ್ನ ಇಲ್ಲದೆ ಇರುವುದು, ವಸ್ತ್ರ ಇಲ್ಲದೆ ಇದ್ದಂಥ ಕಾಲ, ಇವುಗಳಿಂದೆಲ್ಲ ಕೇಡು ಗಂಡಾಂತರಗಳಿಂದ ದೇವರು ತಪ್ಪಿಸಿ ನಮ್ಮನ್ನು ಇಲ್ಲಿವರೆಗೂ ತಂದರು, ಇಲ್ಲಿವರೆಗೂ ಸನ್ಮಾನಿಸಿದ್ರು, ಇಲ್ಲಿವರೆಗೂ ಉದ್ಧರಿಸಿದರು. ಥ್ಯಾಂಕ್ ಯು ಅಂತ ಹೇಳ್ರಿ. ಹೃದಯದ ಆಳದಿಂದ ಮಾತನಾಡ್ರಿ. ಆಲಯದಲ್ಲಿ ನಿಶಬ್ದ ಅಲ್ಲ ನಾನು ಹೇಳಿದ್ದು. ಹೃದಯ ತುಂಬಿ ಕೃತಜ್ಞತೆಯೊಂದಿಗೆ ಅವನನ್ನು ಆರಾಧಿಸ್ರಿ.
ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ದೈವ ಭಯದಲ್ಲೂ ಭಕ್ತಿಯಲ್ಲೂ ನಿನ್ನ ಮೇಲಿಟ್ಟಿರುವ ಪ್ರೀತಿಯಲ್ಲೂ ನಿನ್ನ ಆಜ್ಞೆಗಳಿಗೆ ವಿಧಿಯರಾಗಿ ನಿನ್ನ ಮಕ್ಕಳು ಪ್ರಥಮ ಫಲದೊಂದಿಗೆ ಬಂದಿದ್ದಾರೆ. ಇದು ಇವರು ಹೆಚ್ಚಾದದ್ರಿಂದ ಕೊಡೋದಲ್ಲ, ನೀನು ಕೊಟ್ಟದ್ರಲ್ಲಿ ಪ್ರಥಮ ಫಲ. ದೇವರೇ, ನೀನೇ ನಮ್ಮ ಜೀವನದ ಪ್ರಥಮ, ನಮ್ಮ ಜೀವನದ ಮೊದಲನೇ ಆದ್ಯತೆ ನೀನೇ ಎಂದು ನಾವು ಒಪ್ಪಿ ಸಮರ್ಪಿಸಿ ಆರಾಧನೆಯೊಂದಿಗೆ ಇದನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಜನರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ನೀವು ಪ್ರಥಮ ಫಲಗಳನ್ನು ಅರ್ಪಿಸುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ. ಇದರ ಒಳಗಡೆ ಐ ಡೋಂಟ್ ನೋ, ಕೋಳಿನೋ ಕುರಿನೋ ಏನೇನೋ ತಂದಿರೋ ಇದೆಯಾ? ಇಲ್ಲ. ಸ್ತೋತ್ರ. ಕಳೆದ ಸಾರಿ ಇತ್ತು, ಅದಕ್ಕೆ ಕೇಳಿದೆ. ಈ ಸಾರಿ ಇಲ್ಲ. ಸ್ತೋತ್ರ. ಫಲಗಳು ಇರ್ಬೋದು, ದವಸ ಧಾನ್ಯಗಳಿದೆ. ನಿಮ್ಮ ಕೈಯಲ್ಲಿ ಏನು ದೇವ್ರು ಕೊಟ್ಟಿದ್ದಾನೆ ಅದಕ್ಕೆ ಸ್ತೋತ್ರ ಮಾಡಿರಿ ಅಷ್ಟೇ. ಇದೇ ತರಬೇಕು ಅಂತ ಏನಿಲ್ಲ. ವಾಟ್ ಎವರ್ ದ ಬೆಸ್ಟ್ ಯು ಆಫರ್ ಟು ಗಾಡ್. ಗಾಡ್ ಬ್ಲೆಸ್ ಯು. ಆಡಿ ದೇವರನ್ನ ಮಹಿಮೆ ಪಡಿಸೋಣ. ಈ ಲೋಕವ ನಂಬದೆ ನಿನ್ನನೆ ನಂಬುವೆ, ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನೆ ನಂಬುವೆ, ನೀನೇ ನಂಬಿಗಸ್ತನು. ನಿನ್ನ ಉಪಕಾರಕ್ಕೆ ವೇಗವಾಗಿ ವೇಗವಾಗಿ, ದೇರ್ ಇಸ್ ನೋ ಟೈಮ್. ಫಾಸ್ಟ್ ಆಗಿ ಮಾಡಿ. ಕರ್ತನ ಮೇಜಿನಲ್ಲಿ ಸೇವೆ ಮಾಡೋರೆಲ್ಲ ಪಾಸ್ಟರ್ಗಳು ಮುಂದೆ ಬಂದ್ಬಿಡಿ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ಸಭೆ ಶಬ್ದ ತೆಗೆದು, ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿ ಇರುವೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ.
ನಿಮ್ಮನ್ನಾರಾಧಿಸುವ ನಾವೇದನೆಯರು ನಿನ್ನ ಸೇವೆ ಮಾಡುವ ನಿನ್ನ ವಾಕ್ಯವನ್ನು ನಂಬಿ ನಿನ್ನ ವಾಕ್ಯಕ್ಕನುಸಾರವಾಗಿ ನೀನು ಕೊಟ್ಟ ಕೃಪೆಯಲ್ಲಿ ಆಶ್ರಯಿಸಿ ನಿನ್ನ ಜನರಿಗೆ ಬೋಧಿಸಿದ ವಾಕ್ಯದ ಅನುಸಾರವಾಗಿ ಜನ ಅದನ್ನು ನಂಬಿ ಇವರು ಸಲ್ಲಿಸಿರುವ ಈ ಪ್ರಥಮ ಕಾಣಿಕೆಯನ್ನು ಈಗ ಯೆಹೋವನ ಕೈಯಲ್ಲಿ ಕರ್ತನೇ ನಾನು ಅರ್ಪಿಸ್ತೇನೆ, ಯೆಹೋವನ ಕೈಯಲ್ಲಿ ಅರ್ಪಿಸ್ತೇನೆ. ಸಂವತ್ಸರದ ಆರಂಭದಿಂದ ಸಂವತ್ಸರದ ಕೊನೆಯವರೆಗೂ ನಿನ್ನ ಮಕ್ಕಳು ಸುಭಿಕ್ಷೆಯಿಂದ, ಆಶೀರ್ವಾದದಿಂದ, ಸಮೃದ್ಧಿಯಿಂದ ಇವರು ಆಶೀರ್ವದಿಸಲ್ಪಡಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಈ ಪ್ರಥಮ ಫಲವನ್ನು ಸಮರ್ಪಿಸಿ ಆಶೀರ್ವದಿಸ್ತೇನೆ. ಬ್ಲೆಸ್ ಮಾಡು. ಆರಾಧನೆಯೊಂದಿಗೆ ಅರ್ಪಿಸ್ತಾ ಇದ್ದೀವಿ. ಯಾರು ಕೊರತೆ ಪಡಬಾರದು. ಇವರ ಕಣಜಗಳು, ಪುಟ್ಟಿಗಳು ದವಸ ಧಾನ್ಯಗಳಿಂದ ತುಂಬಿ ತುಳುಕಲಿ. ದ್ರಾಕ್ಷಾರಸವು ಇವರ ತೊಟ್ಟಿಗಳಲ್ಲಿ ತುಂಬಿ ತುಳುಕಲಿ. ಸಮೃದ್ಧಿಯು ಈ ವರ್ಷ ತುಂಬಿ ತುಳುಕಲಿ. ಬ್ಲೆಸ್ ಮಾಡ್ತೇನೆ, ಬ್ಲೆಸ್ ಮಾಡ್ತೇನೆ ಅಪ್ಪ. ಸ್ವೀಕರಿಸು, ಸ್ವೀಕರಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್, ಆಮೆನ್, ಆಮೆನ್.